ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಕಥೆಗನುಸಾರವಾಗಿ ಈ ಹಿಂದೆ ಹನುಮಂತ ರಾಮನ ಸಂದೇಶವನ್ನು ತೆಗೆದುಕೊಂಡು ಬಂದು ಸೀತೆಯನ್ನು ನೋಡಿ ಅವಳಿಗೆ ಆ ಸಂದೇಶವನ್ನು ಮುಟ್ಟಿಸಿದ. ಮತ್ತು ಆಕೆ ಕೊಟ್ಟ ಸಂದೇಶವನ್ನು ತೆಗೆದುಕೊಂಡು ರಾಮನ ಸಮೀಪಕ್ಕೆ ಹೊರಟದ್ದನ್ನು ನಾವು ಶ್ರವಣ ಮಾಡಿದ್ವಿ. ಅದಾದ ಬಳಿಕ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡ 114ನೇ ಸರ್ಗ. ಅದರಲ್ಲಿ ಸಮುವಾಚ ಮಹಾಪ್ರಾಜ್ಯ ಸೋಭಿವಾದ್ಯ ಪ್ಲವಂಗಮಃ ರಾಮಂ ವಚನಮರ್ಥಜ್ಞ ವರಂ ಸರ್ವಧನುಷ್ಮತಾಂ. ರಾಮನಿಗೆ ನಮಸ್ಕಾರ ಮಾಡಿ ಹೇಳಿದ ಹನುಮಂತ, ಇಲ್ಲಿ ತನಕ ನಾವು ಯಾವ್ಯಾವ ಕಷ್ಟಗಳನ್ನು ಅನುಭವಿಸಿದ್ವಿ, ಎಂತೆಂಥ ದೊಡ್ಡ ಪ್ರಯತ್ನಗಳನ್ನು ಮಾಡಿದ್ವಿ, ಸೇತುವನ್ನು ಸಮುದ್ರಕ್ಕೆ ಕಟ್ಟಿದ್ವಿ, ಬೃಹತ್ ಪ್ರಮಾಣದ ರಾಕ್ಷಸರ ಸೈನ್ಯವನ್ನು ನಾವು ಧ್ವಂಸ ಮಾಡಿದ್ವಿ. ಅದನ್ನೆಲ್ಲವನ್ನೂ ನಾವು ಸೀತೆಯ ಕಾರಣಕ್ಕಾಗಿ ಮಾಡಿದ್ವಿ. ಆ ಸೀತೆಯನ್ನು ನೀನೀಗ ನೋಡಬೇಕಾಗಿದೆ. ಅವಳು ನೀನು ವಿಜಯಿಯಾಗಿದ್ದೀಯ ಅನ್ನೋ ಸಮಾಚಾರವನ್ನು ಕೇಳಿದ ಕೂಡಲೇ ಹರ್ಷಚಿತ್ತಳಾಗಿ ನಿನ್ನನ್ನು ಭೇಟಿಯಾಗಬೇಕು ಅಂತ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದಳು. ಹನುಮಂತ ಹೀಗೆ ಹೇಳಿದ್ದನ್ನು ಕೇಳಿ ರಾಮ ಒಂದು ಕ್ಷಣಕಾಲ ಚಿಂತಾಮಗ್ನಾದ. ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಮುಂದೆ ಏನು ಮಾಡಬೇಕು ಅಂತ ಆತನಿಗೆ ಸ್ಪಷ್ಟವಾಗಿ ತಿಳಿಯುವಂತಾಯಿತು. ಯಾಕೆ ಅವನಿಗೆ ಚಿಂತೆ ಆಗಿತ್ತು, ಆತನಿಗಾದಂಥ ದುಃಖಕ್ಕೆ ಕಾರಣ ಏನು? ಇಲ್ಲಿ ತನಕ ರಾವಣನ ಶತ್ರುವಾದಂಥ ರಾವಣನ ಅರಮನೆಯಲ್ಲಿ ಈ ಸೀತೆ ವಾಸ ಮಾಡಬೇಕಾಗಿ ಬಂತು. ಅದರಿಂದಾಗಿ ಮುಂದೆ ಬರಬಹುದಾದಂಥ ಲೋಕಾಪವಾದ ಏನಿತ್ತು ಅದನ್ನ ಊಹಿಸಿಕೊಂಡು ರಾಮ ಚಿಂತಾಗ್ರಸ್ತನಾಗಿದ್ದ ಅಂತ ವ್ಯಾಖ್ಯಾನಕಾರರು ಅದನ್ನ ಅರ್ಥೈಸ್ತಾರೆ. ದಿವ್ಯಾಂಗರಾಗಾಂ ವೈದೇಹೀಂ ದಿವ್ಯಾಭರಣ ಭೂಷಿತಾಂ ಇಹ ಸೀತಾಂ ಶಿರಸ್ನಾತಾಂ ಉಪಸ್ಥಾಪಯ ಮಾಚಿರಂ. ವಿಭೀಷಣನಿಗೆ ರಾಮ ಹೇಳಿ ಕಳಿಸಿದ ಹೀಗೆ ಅಂತ ಹೇಳಿ, ಸೀತೆಗೆ ಸ್ನಾನ ಮಾಡಿಸಿ ಸರ್ವಾಲಂಕಾರ ಭೂಷಿತಳನ್ನಾಗಿ ಮಾಡಿ ಅವಳನ್ನು ಇಲ್ಲಿಗೆ ಕರೆತನ್ನೆ. ವಿಭೀಷಣ ಅವಸರದಿಂದ ಅಂತಃಪುರಕ್ಕೆ ಹೋದ. ತನ್ನ ಪತ್ನಿಯರನ್ನು ಕರೆದುಕೊಂಡು ಆ ಸೀತೆ ಇದ್ದಂಥ ಅಶೋಕವನಕ್ಕೆ ಬಂದ. ಆ ಸೀತೆಯನ್ನು ನೋಡಿ ಎರಡೂ ಕೈಗಳನ್ನು ಅವಳಿಗೆ ಮುಗಿದು ನಮಸ್ಕಾರ ಮಾಡಿ ಹೀಗೆ ಹೇಳಿದ, ನಿನಗೆ ಮಂಗಳ ಆಗಲಿ. ನೀನು ಸ್ನಾನ ಮಾಡಿ ಎಲ್ಲ ಥರದ ಅಲಂಕಾರಗಳನ್ನು ಮಾಡಿಕೊಂಡು ನಿನ್ನ ಪತಿಯಾದ ರಾಮನನ್ನ ಭೇಟಿಯಾಗಬೇಕು. ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ನೀನು ಅಲ್ಲಿಗೆ ಬರಬೇಕು. ನಿನ್ನ ಪತಿ ಹಾಗೆ ಅಪೇಕ್ಷೆ ಪಡ್ತಾನೆ. ಅದಕ್ಕೆ ಅವಳು ಉತ್ತರಿಸಿದ್ಲು, ಅಸ್ನಾತ ದೃಷ್ಟುಮಿಚ್ಛಾಮಿ ಭರ್ತಾರಂ ರಾಕ್ಷಸಾಧಿಪ. ನಾನು ನನ್ನ ಗಂಡನನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತೇನೆ, ಆದರೆ ಸ್ನಾನ ಮಾಡುವುದಕ್ಕಿಂತ ಮೊದಲೇ ಆತನನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಆಗ ಅವನು ಹೇಳಿದ, ನಿನ್ನ ಪತಿ ನಿನಗೆ ಹೇಗೆ ಆಜ್ಞಾಪಿಸಿದ್ದಾನೋ ಅದರಂತೆ ನೀನು ನಡ್ಕೊಳ್ಬೇಕು. ನಿನ್ನ ಅಪೇಕ್ಷೆಗೆ ತಕ್ಕಂತೆ, ನಿನ್ನ ಮನಸ್ಸಿಗೆ ತಕ್ಕಂತೆ ನೀನು ನಡ್ಕೊಳ್ಳೋದು ಉಚಿತವಾಗಲಿಕ್ಕಿಲ್ಲ. ಆತ ಏನು ನಿನಗೆ ನಿರ್ದೇಶನ ಕೊಟ್ಟಿದ್ದಾನೆ ಅದರಂತೆ ನಡ್ಕೊಳ್ಬೇಕು. ಹಾಗೆ ಆಗಲಿ ಎಂದವಳು. ಅದರಂತೆ ಸ್ನಾನ ಮಾಡಿ ಅಲಂಕಾರ ಮಾಡಿಕೊಂಡು ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ರಾಮ ಇದ್ದಲ್ಲಿಗೆ ಆಕೆ ಬಂದಳು. ನಿನ್ನೆ ಶ್ರೀರಾಮ ಸಾನ್ನಿಧ್ಯಂ ಸುಗ್ರೀವಾದ್ಯ ಸ್ತರಾನ್ವಿತಾ. ಸುಗ್ರೀವ, ವಿಭೀಷಣ ಮೊದಲಾದವರು ನಾನಾ ವಾದ್ಯ ಸಮುತ್ಸಾಹೈ, ನಾನಾ ಥರದ ವಾದ್ಯಗಳನ್ನು ನುಡಿಸಿಕೊಂಡು ಆ ವಾದ್ಯಗಳು ಮೊಳಗುತ್ತಾ ಇದ್ದಾಗ ಸೀತೆಯನ್ನ ರಾಮನ ಬಳಿಗೆ ಕರೆದುಕೊಂಡರು. ವಿಭೀಷಣ ರಾಮನ ಬಳಿಗೆ ಬಂದು ಸೀತೆಯನ್ನ ಕರೆದುಕೊಂಡು ಬಂದಿದ್ದೇವೆ, ಪಲ್ಲಕ್ಕಿಯಲ್ಲಿ ಅವಳಿದ್ದಾಳೆ ಅಂತ ಸಮಾಚಾರವನ್ನು ಅವನಿಗೆ ಹೇಳಿದ. ಸಾಮಾಗತಾಮುಪಶ್ಚಿತ್ಯ ರಕ್ಷೋಗೃಹ ಚಿರೋಷಿತಾಂ ಹರ್ಷೋ ದೈನ್ಯಂತ್ಯ ರೋಷಶ್ಚ ಸ್ವಯಂ ರಾಘವವಾಂ ಆದಿಶತ್. ಸೀತೆ ಅಲ್ಲಿಗೆ ಬಂದಿದ್ದಾಳೆ ಅನ್ನೋ ಸಮಾಚಾರವನ್ನು ಕೇಳಿದ ಮಾತ್ರಕ್ಕೆ ಅವನಿಗೆ ಒಂದೇ ಕಾಲದಲ್ಲಿ ಒಂದೇ ಕ್ಷಣದಲ್ಲಿ
ಹರ್ಷ ಸಂತೋಷವಾಯಿತು, ದೈನ್ಯ ಮನಸ್ಸು ದುಃಖಿತವೂ ಕೂಡ ಆಯಿತು, ರೋಷ ಕೋಪನು ಕೂಡ ಆತನಿಗೆ ಉಕ್ಕೇರಿತು. ಶತ್ರುವನ್ನು ನಾಶ ಮಾಡಿ ಸೀತೆಯನ್ನು ಪಡೆದುಕೊಂಡಲ್ಲ ಅನ್ನೋ ಕಾರಣಕ್ಕಾಗಿ ಆತನಿಗೆ ಸಂತೋಷವಾಗಿತ್ತು. ಶತ್ರುವಿನ ವಶದಲ್ಲಿ ಇಷ್ಟು ಕಾಲ ಕಳೆಯಬೇಕಾಗಿ ಪ್ರಸಂಗ ಬಂತಲ್ಲ, ಅದನ್ನು ನೆನಪು ಮಾಡಿಕೊಂಡು ಆತನಿಗೆ ಮನಸ್ಸು ಕುಗ್ಗಿತು, ದುಃಖಿತ ಆಯಿತು ಮತ್ತು ಕೋಪವೂ ಕೂಡ ಬಂತು. ಇಷ್ಟೆಲ್ಲ ಸೀತಾಪಹರಣ ಅನ್ನುವಂಥ ಪ್ರಕರಣ ಏನು ನಡೀತು, ಇದಕ್ಕೆಲ್ಲ ಸೀತೆಯೇ ಕಾರಣ ಅಂತ ಆತ ನೆನೆಸ್ಕೊಂಡು ಕುಪಿತನಾದ. ಸೀತೆ ಏನು ತಪ್ಪು ಮಾಡಿದ್ಲು ಅಂದರೆ ಆ ಮಾಯಾಮೃಗವನ್ನು ಅಪೇಕ್ಷೆ ಪಟ್ಟಿದ್ದು. ಮಾಯಾಮೃಗವನ್ನು ಅಪೇಕ್ಷೆ ಪಟ್ಟಿದ್ದು, ಜಿಂಕೆಯನ್ನು ತೆಗೆದುಕೊಂಡು ಬಾ ಅಂತ ಗಂಡನನ್ನು ಪ್ರೇರೇಪಿಸಿದ್ದು ಮೊದಲನೇ ತಪ್ಪು. ನಿರಪರಾದಂಥ ಮೈದನಾದ ಲಕ್ಷ್ಮಣನನ್ನು ತೀಕ್ಷ್ಣವಾಗಿ ನಿಂದಿಸಿ ಆತ ಆಶ್ರಮದಿಂದ ಬಿಟ್ಟು ಹೊರಗೆ ಹೋಗುವಂತೆ ಮಾಡಿದ್ದು ಎರಡನೇ ತಪ್ಪು. ಹೀಗೆ ಆ ಸೀತೆಯ ಮೇಲೆ ಆತ ಕುಪಿತನಾಗಿದ್ದ ಅಂತ ರಾಮನ ಅಭಿಪ್ರಾಯದಿಂದ ಹೀಗೆ ವಿವರಣೆ ಮಾಡ್ತಾರೆ. ಸೀತೆಯನ್ನು ಕರೆದುಕೊಂಡು ಬನ್ನಿ ಅಂತ ರಾಮ ಆಜ್ಞಾಪನೆ ಮಾಡಿದ. ಮನಸ್ಸು ಹರ್ಷ, ಕೋಪ, ದೈನ್ಯ ಇದೆಲ್ಲದರ ವಶ ಆಗಿದ್ದಂತೆ ಅದನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ. ಅದರಂತೆ ಅವರೆಲ್ಲ ರಾಮನ ಸನ್ನಿಧಿಗೆ ಸೀತೆಯನ್ನು ಕರ್ಕೊಂಡು ಬಂದರು. ಅಲ್ಲಿದ್ದಂಥ ಉಳಿದ ಜನರನ್ನು ದೂರ ಸರಿದು ನಿಲ್ಲಿ ಅಂತ ಆಜ್ಞಾಪನೆ ಮಾಡಿದರು. ಸಿಪಾಯಿಗಳು, ರಾಜಭಟರು ನಾನಾ ಥರದ ಸಮವಸ್ತ್ರಗಳನ್ನು ಧಾರಣೆ ಮಾಡಿದ್ರು. ಕೈಗಳಲ್ಲಿ ಬೆತ್ತಗಳನ್ನು ಹಿಡಿದುಕೊಂಡು ರಾಮನ ಸಮೀಪದಲ್ಲಿದ್ದಂಥ ಉಳಿದ ಕಪಿಗಳು, ಕರಡಿಗಳು, ರಾಕ್ಷಸರು ಇವರನ್ನೆಲ್ಲ ದೂರ ಸರಿದು ನಿಲ್ಲಿ ಅಂತ ಹೇಳಿದರು. ಅವರನ್ನೆಲ್ಲ ದೂರ ಸರಿಸಿ ನಿಲ್ಲಿಸಿದ್ರಲ್ಲ ಭಟರು, ಅದು ರಾಮನಿಗೆ ಸಹನೆ ಆಗಲಿಲ್ಲ. ವಿಭೀಷಣನನ್ನ ಆಕ್ಷೇಪಿಸಿದ, ವಿಭೀಷಣನನ್ನು ಟೀಕಿಸಿದ ರಾಮ. ಕಿಮರ್ಥ ಮಾಂ ಅನಾದೃತ್ಯ ಕ್ಲಿಶ್ಯತೇಯಂ ತ್ವಯಾ ಜನಃ ನಿವರ್ತಯೇನ ಉದ್ಯೋಗಂ ಜನೋಯಂ ಸ್ವಜನೋಮಯ. ಇಲ್ಲಿರುವಂಥ ಜನ ಏನಿದ್ದಾರೆ ಇವರೆಲ್ಲ ನನ್ನವರು, ಇವರನ್ನೆಲ್ಲ ದೂರ ಸರಿಸಿ ಸೀತೆಯನ್ನು ನಾನು ಒಬ್ಬನೇ ನೋಡಬೇಕು ಅನ್ನುವಂಥದ್ದು ನನ್ನ ಮನಸ್ಸಿನ ಅಪೇಕ್ಷೆ ಏನಿಲ್ಲ. ನ ಗೃಹಾಣಿ ನ ವಸ್ತ್ರಾಣಿ ನ ಪ್ರಾಕಾರಾಹ ತಿರಸ್ಕ್ರಿಯಾಹ ಮೇದೃಶಾಹ ರಾಜಸತ್ಕಾರಾಹ ವೃತ್ತಮಾವರಣಂ ಸ್ತ್ರೀಯಃ. ಏನು ಹೇಳಿದ ಅಂದರೆ, ಸ್ತ್ರೀಯರಿಗೆ ಆವರಣ ಅಂದರೆ ಸ್ತ್ರೀಯರನ್ನು ರಕ್ಷಣೆ ಮಾಡುವಂಥ ಕವಚ ಯಾವುದು ಅಂದರೆ ವೃತ್ತಂ, ಅವರ ನಡವಳಿಕೆ, ಅವರ ಚಾರಿತ್ರ್ಯ ಏನಿದೆ ಅದೊಂದೇ ಅವರಿಗೆ ಮುಖ್ಯವಾದ ಕವಚ. ಅದೊಂದಿದ್ರೆ ಸಾಕು. ಅದು ಬಿಟ್ಟು ಉತ್ತಮ ಕುಲದಲ್ಲಿ ಹುಟ್ಟಿದಂಥ ಸ್ತ್ರೀಯರು, ಶ್ರೀಮಂತ ಕುಲದಲ್ಲಿ ಹುಟ್ಟಿದ ಸ್ತ್ರೀಯರು ಮತ್ತು ರಾಜಕುಲದಲ್ಲಿ ಹುಟ್ಟಿದಂಥ ಸ್ತ್ರೀಯರು ನಾನಾ ಥರದ ಶಿಷ್ಟಾಚಾರಗಳನ್ನು, ನಾನಾ ಥರದ ಮನಸ್ಸಿನ ಪದ್ಧತಿಗಳನ್ನೆಲ್ಲ ಅನುಸರಣೆ ಮಾಡ್ತಾರೆ. ಮನೆಯ ಒಳಗಿಂದ ಹೊರಗೆ ಬರಬಾರ್ದು, ತಲೆಯ ಮೇಲಿದ್ದಂಥ ಅವಗುಂಟನವನ್ನು ತೆಗಿಬಾರ್ದು ಅಂತ ಹೀಗೆ ನಾನಾ ಥರದ ಪದ್ಧತಿಗಳನ್ನ ಅವರು ಅನುಸರಣೆ ಮಾಡ್ತಾರೆ. ಆದರೆ ಅದೆಲ್ಲದಕ್ಕಿಂತ ಮುಖ್ಯ ಆಗಿದ್ದು ಅವರಿಗೆ ಚಾರಿತ್ರ್ಯ. ನ ಗೃಹಾಣಿ ಮನೆ, ವಸ್ತ್ರಾಣಿ ತಲೆಯ ಮೇಲೆ ಹಾಕ್ಕೊಳ್ಬೇಕಾದಂಥ, ಮುಖದ ಮೇಲೆ ಇಳಿ ಬಿಡಬೇಕಾದಂಥ ವಸ್ತ್ರ, ನ ಪ್ರಾಕಾರಾಹ ಬೇರೆಯವರ ಗಮನಕ್ಕೆ ಬರದೇ ಇರೋ ಆ ಒಳಗಿರುವ ಸ್ತ್ರೀಯರು ಬೇರೆಯವರ ಗಮನಕ್ಕೆ ಬರದಂತೆ ಎತ್ತರದ ಕೋಟೆ ಗೋಡೆಗಳನ್ನು ಕಟ್ಟಿರ್ತಾರೆ ಉತ್ತಮ ಕುಲದವರ ಮನೆಗಳಲ್ಲಿ ಮತ್ತು ರಾಜಕುಲದವರ ಮನೆಯಲ್ಲಿ. ಅವು ಯಾವುವು ನೇತೃಶಾಹ ರಾಜಸತ್ಕಾರಾಹ, ಇವು ಯಾವುವು ರಾಜಯೋಗ್ಯವಾದಂಥ ಕವಚಗಳು ಸ್ತ್ರೀಯರಿಗೆ ಅವಶ್ಯಕವಲ್ಲ, ಅವು ಅವರಿಗೆ ಸಾಕಾಗುವಂಥದ್ದು ಅಲ್ಲ. ವೃತ್ತಂ ಆವರಣಂ ಸ್ತ್ರೀಯಃ ವ್ಯಸನೇಶು ನ ಕೃಚ್ಛೇಷು ನ ಯುದ್ಧೇಶು ಸ್ವಯಂವರೇ ನ ಕೃತವು ನ ವಿವಾಹೇ ಚ ದರ್ಶನಂ ದುಷ್ಯತೆ ಸ್ತ್ರೀಯಾಹ. ಸಾಮಾನ್ಯ ಸಂದರ್ಭಗಳಲ್ಲಿ ಸ್ತ್ರೀಯಾದವಳು ಜನಸಾಮಾನ್ಯರ ದರ್ಶನಕ್ಕೆ ಸಿಗಬಾರದು. ಕುಲೀನ ಸ್ತ್ರೀಯಾದವಳು ಬೇಕಾದಕ್ಕೆಯಾಗಿ ಸಮಾಜದಲ್ಲಿ ಕಾಣಿಸ್ಕೊಳ್ಬಾರ್ದು. ಆದರೆ ಕೆಲವು ವಿಶೇಷ ಸಂದರ್ಭದಲ್ಲಿ ಜನರನ್ನ ಅವಳು ನೋಡುವಂಥ ಪ್ರಸಂಗ ಬಂದರೂ ಕೂಡ, ಅಥವಾ ಜನರೇ ಅವಳನ್ನು ನೋಡುವಂಥ ಪ್ರಸಂಗ ಬಂದರೂ ಕೂಡ ಅದರಲ್ಲಿ ತಪ್ಪೇನಿಲ್ಲ. ಅದು ಅಂಥ ಸಂದರ್ಭಗಳು ಯಾವುದು ಅಂದರೆ ವ್ಯಸನ, ಆಪತ್ತಿನ ಸಮಾಜಕ್ಕೆ, ದೇಶಕ್ಕೆ ಆಪತ್ತು ಬಂದಂಥ ಸಂದರ್ಭದಲ್ಲಿ. ಕೃತ್ಸೇಷು ಶಾರೀರಿಕವಾದಂಥ ಅಥವಾ ದೈಹಿಕವಾದಂಥ ಅಥವಾ ಮಾನಸಿಕವಾದಂಥ ರೋಗ ಅವಳಿಗೆ ಬಂದಾಗ ಅವಳನ್ನು ಚಿಕಿತ್ಸೆ ಕೊಡಲಿಕ್ಕಾಗಿ ಅಥವಾ ಅವಳಿಗೆ ಉಪಚಾರ ಮಾಡಲಿಕ್ಕಾಗಿ ಬೇರೆಯವರು ಅವಳನ್ನು ನೋಡುವಂಥ ಪ್ರಸಂಗ ಬರ್ತದೆ. ನ ಯುದ್ಧೇಶು
ಯುದ್ಧ ಮಾಡುವಂಥ ಪ್ರಸಂಗದಲ್ಲಿ ಕೆಲವೊಂದು ಬಾರಿ ಅವಳೇ ಯುದ್ಧಕ್ಕೆ ಬರುವಂಥ ಪ್ರಸಂಗ ಬಂದರೆ, ಅಥವಾ ಯುದ್ಧ ಭೂಮಿಗೆ ಅವಳು ತನ್ನವರನ್ನು ನೋಡ್ಲಿಕ್ಕೆ ಬರುವಂಥ ಪ್ರಸಂಗ ಬಂದರೆ, ಮತ್ತೆ ಸ್ವಯಂವರದಲ್ಲಿ ಅವಳದೇ ಸ್ವಯಂವರ ಇದ್ದರೆ, ಅಥವಾ ಅವಳಿಗೆ ಸಂಬಂಧಪಟ್ಟಂಥವ್ರದ್ದು ಬೇರೆಯವರ ಸ್ವಯಂವರ ಇದ್ದರೆ, ಆಗ ದೊಡ್ಡ ಪ್ರಮಾಣದ ಜನಸಂದೋಹ ಅಲ್ಲಿ ನೆರೆದಿದ್ದರೂ ಕೂಡ ಅಲ್ಲಿ ಆಕೆ ಬಂದರೂ ತಪ್ಪಲ್ಲ. ನಕ್ಕತವು ಯಜ್ಞ ನಡೆದಾಗ ಆ ಗಂಡ ಯಜ್ಞ ಮಾಡುವಾಗ ಆತನ ಪಕ್ಕದಲ್ಲಿ ಅವಳು ಕೂಡ ಕೂತ್ಕೊಂಡು ಅವನಿಗೆ ಯಜ್ಞದಲ್ಲಿ ಸಹಕಾರ ಕೊಡಬೇಕು ಅಂತ ಇನ್ನೊಂದು ಹೇಳಿದ್ದೆ. ಹಾಗಾಗಿ ಯಜ್ಞದ ಸಂದರ್ಭದಲ್ಲಿ ಮತ್ತು ವಿವಾಹ ನಡೆದಾಗ ಅಲ್ಲಿ ಎಲ್ಲ ಥರದ ಸ್ತ್ರೀಯರು ಪುರುಷರೆಲ್ಲ ಅಲ್ಲಿ ಬರಬೇಕಾಗ್ತದೆ. ಹಾಗಾಗಿ ಅದು ಕೂಡ ಅವರಿಗೆ ದೋಷ ಅಲ್ಲ. ದರ್ಶನಂ ದುಶ್ಯತೆ ನ. ಇಲ್ಲಿ ಇಂಥ ಸಂದರ್ಭದಲ್ಲಿ ಸ್ತ್ರೀ ಸಾರ್ವಜನಿಕವಾಗಿ ಕಾಣಿಸ್ಕೊಂಡ್ರೆ ಅದು ಅವ್ರು ತಪ್ಪಲ್ಲ. ಇದು ಕೂಡ ಒಂದು ಯುದ್ಧದ ಸಂದರ್ಭ, ಸಾರ್ವಜನಿಕ ಸಂದರ್ಭ ಇದು. ಹಾಗಿದ್ದಾಗ ಸ್ತ್ರೀ ಈ ಸೀತೆ ಕಪಿಗಳು, ಕಾರಡಿಗಳು, ರಾಕ್ಷಸರು ಇವರ ಕಣ್ಣಿಗೆ ಪ್ರಕಟವಾಗಿ ಗೋಚರವಾದರೂ ಕೂಡ ಅದು ಅವಳ ತಪ್ಪೇನಲ್ಲ. ತೈಷಾ ವಿಪದ್ಗತ, ಇವತ್ತಿವಳು ಆಪತ್ತಿನಲ್ಲಿದ್ದಾಳೆ. ಕೃತ್ಸೇನ ಸಮನ್ವಿತ ದರ್ಶನೇ ನಾಸ್ತಿ ದೋಷೋಕ್ಸ್ಯಾಹ. ಇವಳ ದರ್ಶನ ಉಳಿದವರಿಗಾದರೆ ಅದ್ರಲ್ಲಿ ತಪ್ಪೇನಿಲ್ಲ. ವಿಶೇಷತಃ ನಾನೇ ಇದ್ದೀನಲ್ಲ ಇಲ್ಲಿ, ಗಂಡ ಇಲ್ಲಿದ್ದಾಗ ಅವಳನ್ನು ಉಳಿದವರು ನೋಡೋದು ತಪ್ಪಲ್ಲ. ಅದಕ್ಕಾಗಿ ಅವಳು ಆ ಪಲ್ಲಕ್ಕಿಯನ್ನು ಅಲ್ಲೇ ಬಿಟ್ಟು ಬರಲಿ, ನನ್ನ ಸಮೀಪಕ್ಕೆ ಅವಳನ್ನು ಕರೆದುಕೊಂಡು ಬರಲಿ, ಉಳಿದೆಲ್ಲ ವಾನರ ಸೈನಿಕರು ಕೂಡ ಅವಳನ್ನು ನೋಡಲಿ. ಹೀಗೆ ರಾಮ ಹೇಳಿದಾಗ ವಿಭೀಷಣ ಅದನ್ನೆಲ್ಲ ಕೇಳಿಸ್ಕೊಂಡು ರಾಮ ಹೇಳಿದ ಯುಕ್ತವಾಗಿದೆ ಅಂತ ಆತನಿಗೆ ಭಾಸ ಆಯಿತು. ಅದರಂತೆ ಸೀತೆಯನ್ನ ಆ ರಾಮನ ಬಳಿಗೆ ಕರೆದುಕೊಂಡು ಬಂದ. ತಥೋ ಲಕ್ಷ್ಮಣ ಸುಗ್ರೀವೋ ಹನುಮಾಶ್ಚ ಪ್ಲವಂಗಮಃ ನಿಶಮ್ಯ ವಾಕ್ಯಂ ರಾಮಸ್ಯ ಬಭೂರು ವ್ಯಥಿತಾಭೃಶಂ. ಇದನ್ನೆಲ್ಲ ಸುತ್ತಮುತ್ತಲಿದ್ದಂಥ ಸುಗ್ರೀವ, ಲಕ್ಷ್ಮಣ, ವಿಭೀಷಣ, ಹನುಮಂತ ಮೊದಲಾದವರು ಗಮನಿಸ್ತಿದ್ರು. ಸೀತೆ ಎದುರಿಗೆ ಬಂದಾಗ ರಾಮ ಅವಳ ಬಗ್ಗೆ ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬಹುದು ಅಂತ ಅವರು ನಿರೀಕ್ಷಿಸ್ತಿದ್ರು. ಆದರೆ ರಾಮನ ಪ್ರತಿಕ್ರಿಯೆ, ಆತ ಮುಂದೆ ಆಡುವಂಥ ಮಾತು ಅವರನ್ನೆಲ್ಲ ತಬ್ಬಿಬ್ಬುಗೊಳಿಸಿತು. ಹೆಂಡತಿಯ ಬಗ್ಗೆ ಆತನಿಗೆ ಯಾವುದೇ ಪ್ರೇಮ, ಭಾವ ಬೀಸಿದ ನಂತರ ಅವಳನ್ನು ನೋಡ್ತಿದ್ದೇನೆ ಅನ್ನುವಂಥ ಒಂದು ಕಾತರ ಇದ್ಯಾವುದೂ ಅವನ ಮುಖದಲ್ಲಿ ಅವರಿಗೆ ಕಾಣಲೇ ಇಲ್ಲ. ಹಾಗಾಗಿ ಈ ಸೀತೆಯ ಬಗ್ಗೆ ರಾಮನಿಗೆ ಒಂದು ರೀತಿಯೂ ಪ್ರೀತಿ ಇಲ್ಲ ಅಂತ ಅವರು ಭಾವಿಸುವಂತಾಯಿತು. ಅವಳು ಮುಂದೆ ನಡೆದುಕೊಂಡು ಬಂದು ವಿಭೀಷಣ ಅವಳ ಹಿಂದೆ ಬರ್ತಾ ಇದೆ. ರಾಮನ ಮುಂದೆ ಅವಳು ಬಂದು ನಿಂತಳು. ಆಶ್ಚರ್ಯದಿಂದ, ಸಂತೋಷದಿಂದ ಅವಳು ರಾಮನ ಮುಖ ನೋಡಿದ್ಲು. ಅವಳ ಮುಖ ಅರಳಿತು ಸಂತೋಷದಿಂದ. ಅವಳನ್ನು ಸಮೀಪದಲ್ಲಿ ನೋಡಿ ರಾಮ ಈ ಮುಂದಿನಂತೆ ಮಾತಾಡಿದ. ಏಷಾಸಿ ವಿದ್ಯುತಾ ಭದ್ರೇ ಶತ್ರುಂ ಜಿತ್ವಾ ಮಯಾರಣೆ ಪೌರುಷಾದ್ಯದನುಷ್ಠೇಯಂ ತದೇತದ್ ಉಪಪಾದಿತಂ. ಅದೇನು ಹೇಳಿದ? ನೀನು ಮಂಗಳ ಸ್ವರೂಪಳು ಭದ್ರೆ ಅಂತ ಅವನು ಸಂಬೋಧನೆ ಮಾಡಿ ಹೇಳಿದ, ರಣರಂಗದಲ್ಲಿ ಶತ್ರುವನ್ನು ನಾನು ಇವತ್ತು ಗೆದ್ದಿದ್ದೇನೆ. ಗೆದ್ದು ನಾನು ಏನು ಕೆಲಸ ಮಾಡಬೇಕಾಗಿತ್ತೋ ಅದನ್ನು ಮಾಡಿ ತೋರಿಸಿದ್ದೇನೆ ಈ ಜಗತ್ತಿಗೆ. ನನಗೆ ಎದೆಯಾಳದಲ್ಲಿ ಏನು ಕೋಪ ಹುದುಗಿಕೊಂಡಿತ್ತು ಆ ಕೋಪ ಎಲ್ಲ ಇವತ್ತು ಆರಿ ಶಾಂತವಾಗಿದೆ. ಕೋಪ ಹೋಗಿದೆ. ಮತ್ತು ಹೆಂಡತಿಯನ್ನು ಕಳೆದುಕೊಂಡವನು ಅನ್ನುವಂಥ ಅವಮಾನ ಸಮಾಜದಲ್ಲಿ ನನಗೇನಾಗಿತ್ತು ಆ ಅವಮಾನವನ್ನು ಕೂಡ ನಾನು ತೊಳೆದುಕೊಂಡೆ. ನನ್ನ ಅವಮಾನ, ಶತ್ರು ಇವೆರಡನ್ನೂ ಕೂಡ ಒಂದೇ ಕ್ಷಣಕ್ಕೆ ನಾನು ನಿರ್ಮೂಲನೆ ಮಾಡಿದೆ. ಇವತ್ತು ಜಗತ್ತೆಲ್ಲ ನನ್ನ ಪರಾಕ್ರಮವನ್ನು ನೋಡಿದೆ. ನನ್ನ ಶ್ರಮ ಎಲ್ಲ ಸಫಲ ಆಗಿದೆ. ನನ್ನ ಪ್ರತಿಜ್ಞೆಯನ್ನು ನಾನು ಈಡೇರಿಸಿಕೊಂಡೆ. ನನ್ನ ಹೆಗಲನ್ನೇರಿ ಕೂತ್ಕೊಂಡಿದ್ದಂಥ ಒಂದು ಭಾರ ಏನಿತ್ತಲ್ಲ, ಕರ್ತವ್ಯದ ಭಾರ, ಅದು ಇವತ್ತು ತಿಳಿದಿದೆ. ನಾನು ಮತ್ತು ಲಕ್ಷ್ಮಣ ಆಶ್ರಮದಲ್ಲಿ ಇಲ್ಲದೇ ಇದ್ದಾಗ ನಮ್ಮ ಗಮನಕ್ಕೆ ಬಾರದಂತೆ ನಿನ್ನನ್ನು ರಾವಣ ಅಪಹಾರ ಮಾಡಿದ. ಇದೆಲ್ಲ ದೈವವೇ ಆಲೋಚನೆ ಮಾಡಿದಂಥ ಪರಮಾತ್ಮನ ಮನಸ್ಸಂಕಲ್ಪದಂತೆ ಆದಂಥ ಒಂದು ಘಟನೆ ಇದೆ.
ಆದರೆ ಇವತ್ತು ಅದನ್ನೆಲ್ಲ ನಾನು ಮೀರಿ ನಿಂತಿದ್ದೇನೆ, ಶತ್ರುವನ್ನು ಗೆದ್ದು ನಿನ್ನನ್ನು ಪಡ್ಕೊಂಡೆ. ಯಾವ ಮನುಷ್ಯ ತನಗಾದಂಥ ಅವಮಾನ ಮತ್ತು ತನಗಾದಂಥ ಸಂಕಟ ಇದನ್ನ ತನ್ನ ಪರಾಕ್ರಮದ ಮೂಲಕ, ತನ್ನ ಶಕ್ತಿಯ ಮೂಲಕ ತಡೆದು ಹಾಕಕ್ಕೆ ಪ್ರಯತ್ನ ಪಡೋದಿಲ್ವೋ ಆತ ಬದುಕಿದ್ದು ಉಪಯೋಗ ಇಲ್ಲ, ಆತನಿಗೆ ಸಮಾಜದಲ್ಲಿ ಏನೇ ಬೆಲೆ ಇಲ್ಲ. ಹನುಮಂತ ಸಮುದ್ರವನ್ನು ಉಲ್ಲಂಘನೆ ಮಾಡಿದ, ಲಂಕಾಪಟ್ಟಣವನ್ನು ಆತ ಸುಟ್ಟು ಹಾಕಿದ, ಅವೆಲ್ಲ ಕೆಲಸಗಳು ಇವತ್ತು ಸಫಲ ಆದವು. ನಮ್ಮ ಕಪಿಗಳ ಕರಡಿಗಳ ಸೈನ್ಯ, ನಾನು, ಲಕ್ಷ್ಮಣ, ಸುಗ್ರೀವ, ಭೀಷಣ, ಹನುಮಂತ ಮೊದಲಾದವರು ಅತುಲ ಪರಾಕ್ರಮವನ್ನು ರಣರಂಗದಲ್ಲಿ ತೋರಿಸಿದ್ವಿ, ಅದೆಲ್ಲ ಸಫಲ ಆಯಿತು. ರಾಮ ಆ ಮಾತನ್ನು ಹೇಳಿದಾಗ ಸೀತೆ ಅದನ್ನು ಕೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ಲು. ಸಮೀಪದಲ್ಲೇ ಸೀತೆಯನ್ನು ನೋಡಿದ ಮೇಲೆ ಆತನ ಮನಸ್ಸು ಡೋಲಾಯಮಾನ ಆಯಿತು. ಏನು ಇನ್ನು ಮುಂದೆ ಅಪವಾದ ಬರಬಹುದು, ಜನರಿಂದ ನಾನು ಏನು ಮಾತನ್ನು ಕೇಳಲಿಕ್ಕೆ ಪ್ರಸಂಗ ಬರಬಹುದು, ಅದನ್ನು ನೆನಪು ಮಾಡಿಕೊಂಡು ಆತನ ಮನಸ್ಸು ಡೋಲಾಯಮಾನವಾಯಿತು. ಶತ್ರು ವಶವಾಗಿದ್ದು ನೀನು, ನಿನ್ನನ್ನು ನಾನು ಬಿಡುಗಡೆ ಮಾಡಿದೆ, ಸಫಲನಾದೆ. ಹಿಂದೆ ಅಗಸ್ತ್ಯರು ದಕ್ಷಿಣ ದಿಕ್ಕಿಗೆ ಬಂದರು. ದಕ್ಷಿಣ ದಿಕ್ಕಿಗೆ ಬಂದು ಅಲ್ಲಿ ಇದ್ದಂಥ ಇಂದ್ವಲ, ವಾತಾಪಿ ಅನ್ನುವಂಥ ರಾಕ್ಷಸರನ್ನು ಕೊಂದರು. ಆ ದಿಕ್ಕನ್ನು ಅವ್ರು ಗೆದ್ದರು. ಅದರಂತೆ ನಾನು ಆ ರಾವಣನನ್ನು ಸೋಲಿಸಿ ಅವನ ವಶದಲ್ಲಿದ್ದಂಥ ನಿನ್ನನ್ನು ಬಿಡುಗಡೆಗೊಳಿಸಿದೆ. ನಿನಗೆ ಒಳ್ಳೆಯದಾಗಲಿ, ನಿನಗೆ ಮಂಗಳ ಆಗಲಿ. ಇನ್ನು ಒಂದು ವಿಷಯವನ್ನು ನೀನು ತಿಳ್ಕೊಳ್ಬೇಕು. ಅದೇನೆಂದರೆ, ನಾನು ಇಷ್ಟೆಲ್ಲ ದೊಡ್ಡ ಯುದ್ಧವನ್ನು ಮಾಡಿದ್ದು, ಇಷ್ಟೆಲ್ಲ ದೊಡ್ಡ ಪ್ರಯತ್ನ ಮಾಡಿದ್ದು, ಇದೆಲ್ಲ ಯಾತಕ್ಕಾಗಿ ಅಂತಂದರೆ ನಿನ್ನ ಸಲುವಾಗಿ ಅಲ್ಲ, ನಿನ್ನನ್ನು ಪಡ್ಕೊಳ್ಬೇಕು ಅಂತ ನಾನು ಪ್ರಯತ್ನ ಮಾಡಲಿಲ್ಲ ಅಂದ ಅವನು. ರಕ್ಷತಾತು ಮಯಾ ವೃತ್ತಂ ಅಪವಾದಂ ಚ ಸರ್ವಶಃ ಪ್ರಖ್ಯಾತಸ್ಯಾತ್ಮವಂಶಸ್ಯ ನ್ಯಂಗಂ ಚ ಪರಿರಕ್ಷತ. ನಾನು ನನ್ನ ಚಾರಿತ್ರ್ಯವನ್ನು ರಕ್ಷಣೆ ಮಾಡಬೇಕಾಗಿತ್ತು. ನನ್ನ ಕುಲದ ಮರ್ಯಾದೆ, ನನ್ನ ಕುಲದ ಗರಿಮೆ, ನನ್ನ ಕುಲದ ಘನತೆ ಅದನ್ನು ಎತ್ತಿ ಹಿಡಿಬೇಕಾಗಿತ್ತು. ಅದರ ಕಾರಣಕ್ಕಾಗಿ ನಾನಿಷ್ಟೆಲ್ಲ ಪ್ರಯತ್ನ ಮಾಡಿದೆ. ನಿನ್ನ ಕಾರಣಕ್ಕಾಗಿ, ನಿನ್ನನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಪ್ರಯತ್ನವನ್ನು ನಾನು ಮಾಡಲಿಲ್ಲ. ನಿನ್ನನ್ನು ಪಡ್ಕೊಳ್ಳೋದು ನನ್ನ ಗುರಿ ಆಗಿರಲಿಲ್ಲ. ಪ್ರಾಪ್ತ ಚಾರಿತ್ರ್ಯ ಸಂದೇಹ. ಇವತ್ತು ನೀನು ಶತ್ರುವಿನ ಮನೆಯಲ್ಲಿದ್ದೆ ಆದ್ದರಿಂದ ನಿನ್ನ ಚಾರಿತ್ರ್ಯ ದುಷ್ಟವಾಗಿದೆಯೋ ಅಥವಾ ದುಷ್ಟವಾಗಿಲ್ವೋ ಅಂತ ಅನ್ನೋದು ಸಮಾಜದ ಕಣ್ಣಿನಲ್ಲಿ ಸಂದೇಹಾಸ್ಪದಾಗಿದೆ. ದೀಪೋ ನೇತ್ರಾತುರಸ್ಯವ ಪ್ರತಿಕೂಲಾಸಿಮೆ ದೃಢಂ. ಇವತ್ತು ನಿನ್ನನ್ನು ನಾನು ನೋಡಿದರೂ ಕೂಡ ನನ್ನ ಕಣ್ಣಿಗೆ ನೀನು ತೃಪ್ತಿದಾಯಕಳಾಗಿ, ಸಂತೋಷದಾಯಕಳಾಗಿ ಕಾಣ್ತಿಲ್ಲ. ದೀಪ್ತೋ ನೇತ್ರಾತುರಸ್ಯವ. ಕಣ್ಣಿಗೆ ರೋಗ ಬಂದವನಿಗೆ ಎದುರುಗಡೆ ದೀಪ ಇಟ್ಟರು ಆ ದೀಪ ಆತನ ಕಣ್ಣಿಗೆ ಕಿರಿಕಿರಿ ಮಾಡ್ತದೆ. ಅದು ನೋಡಿ ಆತನ ಕಣ್ಣಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಕಣ್ಣು ಯಾರಿಗೆ ಸರಿ ಇದೆಯೋ, ಯಾವನ ಆರೋಗ್ಯ ಸರಿ ಇದೆಯೋ ಆತನೇ ಎದುರಿಗಿರುವಂಥ ದೀಪವನ್ನು ನೋಡಿ ಅದರಿಂದ ಉಪಯೋಗ ಪಡ್ಕೊಳ್ಬಲ್ಲ ಮತ್ತು ಆ ದೀಪವನ್ನು ನೋಡಿ ಸಂತೋಷ ಪಡಬಲ್ಲ. ತನಗೇ ರೋಗವಿದ್ದರೆ ಆ ದೀಪವನ್ನು ನೋಡಿ ಆತ ಸಂತೋಷ ಪಡಲಿಕ್ಕಾಗೋದಿಲ್ಲ. ಅದರಂತೆ ನನ್ನ ಪರಿಸ್ಥಿತಿ ಆಗಿದೆ. ಜನಾಪವಾದ ಬರಬಹುದು, ಅದನ್ನ ಆತ ಇನ್ನೂ ಮಾತಾಡಿಲ್ಲ, ಆ ಶಬ್ದವನ್ನು ರಾಮ ಇನ್ನೂ ಹೇಳಲಿಲ್ಲ. ಆದರೆ ಜನಾಪವಾದ ಬರಬಹುದು ಅನ್ನುವಂಥ ಒಂದು ಸಂಗತಿ ಏನಿತ್ತು ಅದನ್ನು ಆತ ನೆನಪು ಮಾಡಿಕೊಂಡು, ಜನಾಪವಾದ ಬರಬಹುದು ಅನ್ನುವಂಥ ಶಂಕೆ, ಸಂದೇಹ ನನ್ನ ಮನಸ್ಸಿನಲ್ಲಿ ಇರೋದ್ರಿಂದ ನೀನು ನನ್ನ ಎದುರಿಗೆ ಬಂದು ನಿಂತಿದ್ರು ನಿನ್ನನ್ನು ನೋಡಿ ನನಗೆ ಸಂತೋಷ, ಸಮಾಧಾನ ಆಗ್ತಿಲ್ಲ ಅಂದ ಅವಳಿಗೆ. ಅದಕ್ಕಾಗಿ ನೀನು ಈಗೇನು ಮಾಡಬೇಕು? ತದ್ಗಚ್ಛ ಸ್ವ ಅನುಜಾನೇ ಅದ್ಯ. ನೀನು ನಾನು ಸಮ್ಮತಿ ಕೊಡ್ತಿದ್ದೇನೆ, ಅನುಮತಿ ಕೊಡ್ತಿದ್ದೇನೆ. ಎಲ್ಲಿಗೆ ಹೋಗಬೇಕು ಅನ್ನಿಸ್ತದೋ ಅಲ್ಲಿಗೆ ಹೋಗಿಬಿಡು. ಯಥೇಷ್ಟಂ ಜನಕಾತ್ಮದೆ ಏತಾ ದಶ ದಿಶೋ ಭದ್ರೇ ಕಾರ್ಯಮಸ್ತಿ ನಮೇತ್ವಯ. 10 ದಿಕ್ಕುಗಳಿವೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, 4 ಉಪದಿಕ್ಕುಗಳು, ಮೇಲಿನ ದಿಕ್ಕು, ಕೆಳಗಿನ ದಿಕ್ಕು, ಹೀಗೆ 10 ದಿಕ್ಕುಗಳಿವೆ. ಈ 10 ದಿಕ್ಕಿನಲ್ಲಿ ಯಾವ ಕಡೆ ನಿನಗೆ ಹೋಗಬೇಕು ಅನ್ನಿಸ್ತದೋ ಆ ಕಡೆ ಹೋಗು. ಕಾರ್ಯವಸ್ತು ನಮೇತ್ವಯ. ನಿನ್ನಿಂದ ನನಗೆ ಆಗಬೇಕಾದ್ದೇನಿಲ್ಲ. ನಿನ್ನನ್ನು ಪಡ್ಕೊಳ್ಳಿಕ್ಕಾಗಿ ನಾನು ಯುದ್ಧ ಮಾಡಿಲ್ಲ. ನೀ ಇಲ್ಲಿ ಬಂದರೂ ಕೂಡ ನಿನ್ನಿಂದ ನನಗೆ ಆಗಬೇಕಾದ್ದೇನಿಲ್ಲ. ಹಾಗಾಗಿ ಎಲ್ಲಿಗಾದರೂ ಹೋಗಬೇಕು ಅಂತ ಅನಿಸಿದ್ರೆ ಅಲ್ಲಿಗೆ ನೀನು ಹೊರಟು ಹೋಗು ಅಂದ ಅವಳಿಗೆ.
ಕಃ ಪುಮಾನ್ ಹಿ ಕುಲೇ ಜಾತಃ ಶ್ರಿಯಂ ಪರಗೃಹೋಷಿತಾಂ ತೇಜಸ್ವಿ ಪುನರದಜ್ಜಾತ್ ಸುಹೃಲ್ಲೋಭೇನ ಚೇತಸ. ತನ್ನ ಕುಲದ ಮರ್ಯಾದೆ, ತನ್ನ ವ್ಯಕ್ತಿತ್ವದ ಮರ್ಯಾದೆ ಇದನ್ನೆಲ್ಲ ಸರಿಯಾಗಿ ತಿಳಿದಂಥ ವ್ಯಕ್ತಿ ತನ್ನ ಪತ್ನಿ ಬೇರೊಂದು ಕಡೆ ವಾಸ ಮಾಡಿಕೊಂಡು ಇದ್ದು ಅನ್ನೋದು ಗೊತ್ತಿದ್ದ ಮೇಲೂ ಕೂಡ ಅದನ್ನು ಹೇಗೆ ಸ್ವೀಕಾರ ಮಾಡ್ತಾನೆ? ಅದು ಆತನ ಮರ್ಯಾದೆಗೆ, ಆತನ ಘನತೆಗೆ ಅದು ಕುಂದು. ರಾವಣನನ್ನು ಹಿಡಿದುಕೊಂಡು ಅಪಹಾರ ಮಾಡ್ಕೊಂಡು ಹೋದ. ಆತನ ದುಷ್ಟ ಕಣ್ಣುಗಳು ನಿನ್ನ ಮೇಲೆ ಬಿದ್ದಿದ್ದವು. ಹಾಗಾಗಿ ನಿನ್ನನ್ನು ನಾನು ಹೇಗೆ ಪರಿಗ್ರಹ ಮಾಡಲಿ ಅಂದ ರಾಮ. ಆದರೆ ನಿನ್ನನ್ನು ಶತ್ರುವಿನಿಂದ ಬಿಡುಗಡೆ ಮಾಡಬೇಕಾದ ನನ್ನ ಕರ್ತವ್ಯ ಆಗಿತ್ತು. ಅದು ನನಗೆ ಮತ್ತು ನನ್ನ ಕುಲಕ್ಕೆ ಅನುರೂಪವಾಗಿತ್ತು. ಅದಕ್ಕಾಗಿ ನಾನು ಪ್ರಯತ್ನ ಪಟ್ಟೆ. ಬಿಡುಗಡೆ ಮಾಡಿಸಿದ ಮೇಲೆ ನಾನು ಮಾಡಬೇಕಾದ ಕೆಲಸ ಎಲ್ಲ ಮುಗಿದು ಹೋಗಿದೆ. ನೀನೇನು ಹೊರಟು ಹೋಗ್ಬೋದು. ಯಥೇಷ್ಟಂ ಗಮ್ಯತಾಮಿತಃ. ನಿನ್ನ ಬಗ್ಗೆ ನನಗೆ ಯಾವುದೇ ಥರದ ಅನುರಾಗವಿಲ್ಲ, ಪ್ರೀತಿ ಇಲ್ಲ, ಏನೂ ಇಲ್ಲ. ಎಲ್ಲಿ ಹೋಗ್ಬೇಕು ಅನಿಸ್ತಾ ಆ ಕಡೆ ಹೊರಟು ಹೋಗು. ತದದ್ಯ ವ್ಯಾಹತಂ ಭದ್ರೇ ಮಯೈತ ಕೃತಬುದ್ಧಿನ ಲಕ್ಷ್ಮಣೇ ಭರತೇ ವಾತ್ವಂ ಕುರು ಬುದ್ಧಿಂ ಯಥಾ ಸುಖಂ. ನಾನು ಇದನ್ನೆಲ್ಲ ಅವಸರದಿಂದ ಸರಿಯಾಗಿ ಆಲೋಚನೆ ಮಾಡದೇ ಹೇಳ್ತಿದ್ದೇನೆ ಅಂತ ತಿಳ್ಕೊಳ್ಬೇಡ. ದೃಢವಾಗಿ ಬುದ್ಧಿಯಲ್ಲಿ ಇದನ್ನು ನಿರ್ಧಾರ ಮಾಡಿ ನಿನ್ನ ಎದುರು ಹೇಳ್ತಿದ್ದೇನೆ. ನೀನು ಲಕ್ಷ್ಮಣನನ್ನಾದರೂ ಅವಲಂಬಿಸು ಅಥವಾ ಭರತನನ್ನಾದರೂ ಅವಲಂಬಿಸೋದು ಅಂದರೆ ಅವರ ಊಳಿಗದಲ್ಲಿರೋ, ಅವರ ದಾಸಿಯಾಗಿ ಬದುಕಬೇಕಾದ್ರೆ, ಅದಕ್ಕೆ ಬೇರೆ ಅರ್ಥ ಮಾಡಬೇಕಾಗಿಲ್ಲ. ಅವರ ಆಶ್ರಯದಲ್ಲಿ ನೀನು ಬದುಕಲಿಕ್ಕೆ ಅಪೇಕ್ಷೆ ಪಡಬಹುದು. ಅಥವಾ ಸುಗ್ರೀವನ ಬಳಿಗಾದರೂ ಹೋಗು, ವಿಭೀಷಣನ ಬಳಿಗಾದರೂ ಹೋಗು. ಪ್ರತಿಯೊಬ್ಬರು ಕೂಡ ದೊಡ್ಡ ದೊಡ್ಡ ಮಹಾರಾಜರಂತೆ ಬೇಕಾದಷ್ಟು ಜನರಿಗೆ ಆಶ್ರಯ ಕೊಡಬಲ್ಲಂಥ ವ್ಯಕ್ತಿತ್ವ ಇದ್ದವರು. ಹಾಗಾಗಿ ಅವರಲ್ಲಿ ಯಾರ ಬಳಿಗಾದರೂ ಕೂಡ ನೀನು ಹೋಗಿ ಅಲ್ಲಿ ವಾಸ ಮಾಡು. ನನಗೇನು ಸಂದೇಹ ಅಂದರೆ, ಅವನು ಹೇಳಿದ ರಾಮ, ತನಗಿರುವಂಥ ಸಂದೇಹ ಇದ್ದಿರ್ಬೋದು ಅಥವಾ ಜಗತ್ತಿಗಿರುವಂಥ ಸಂದೇಹ ಇದ್ದಿರ್ಬೋದು. ಇಂಥ ಕಣ್ಕೋರೈಸುವಂಥ ರೂಪ ನಿಂದು, ನಿನ್ನಂಥ ಅನುಪಮ ಸುಂದರಿಯನ್ನು ತನ್ನ ಮನೆಯಲ್ಲಿ ಇಟ್ಕೊಂಡು ರಾಮ ಇಷ್ಟು ವರ್ಷ ಹೇಗೆ ಸಹಿಸಿಕೊಂಡಿದ್ದಾನೆ? ಹಾಗಾಗಿ ನೀನು ಭ್ರಷ್ಟವಾಗಿದ್ದಿರಬಹುದು ಅಂತ ಹೀಗೆ ನನಗೆ ಸಂದೇಹವಿದೆ. ಮರ್ಷಯೇತ ಚಿರಂ ಸೀತೆ ಸ್ವಗೃಹೇ ಪರ್ಯವಸ್ಥಿತಂ. ಹಾಗಾಗಿ ನಿನ್ನ ಚಾರಿತ್ರ್ಯದ ಬಗ್ಗೆ ನಮಗೆ ಸಂದೇಹ ಇರೋದ್ರಿಂದ ನಿನ್ನನ್ನು ಸ್ವೀಕಾರ ಮಾಡಿ ನನಗೇನಾಗಬೇಕಾದ್ದಿಲ್ಲ, ನೀನು ಇಲ್ಲಿಂದ ಹೊರಟು ಹೋಗು ಅಂತ ಅವಳಿಗೆ ಹೇಳಿದ. ನನಾಮ ಸೀತಾ ಶ್ರೀರಾಮಂ ಲಜ್ಜಿತಾ ಆಸೀತ್ ಫತೇಸ್ಪುರಃ. ಸೀತೆ ರಾಮನಿಗೆ ನಮಸ್ಕಾರ ಮಾಡಿಲ್ಲ. ರಾಮ ಅವಳು ಶುದ್ಧಳು ಅಂತ ಗೊತ್ತಿದ್ದೂ ಕೂಡ ದೃಷ್ಟ್ವಾ ತಾಂ ಸೀತಾಂ ಶುದ್ಧಾಂ ಜ್ಞಾತ್ವಾತೆ, ಶುದ್ಧಳು ಚಾರಿತ್ರ್ಯ ಭ್ರಷ್ಟಳಲ್ಲ ಅಂತ ಗೊತ್ತಿದ್ರೂ ಕೂಡ ಸರ್ವೇಷಾಂ ಪ್ರತ್ಯಯಾರ್ಥಂ, ಅಲ್ಲಿ ನೆರೆದಿದ್ದಂಥವ್ರೆಲ್ಲರಿಗೂ ಕೂಡ ಅದು ಸ್ಪಷ್ಟವಾಗಲಿ ಅನ್ನೋ ಉದ್ದೇಶ. ಅದಕ್ಕಿಂತ ಹೆಚ್ಚಿನ ಶ್ರೇಷ್ಠವಾದ ಸಂದರ್ಭ ಮತ್ತೆ ಸಿಗಲಿಕ್ಕಿಲ್ಲ ರಾಮನಿಗೆ. ಕಪಿಗಳಿದ್ರು, ಕರಡಿಗಳಿದ್ರು, ಎಲ್ಲ ಮುಖ್ಯಸ್ಥರಿದ್ರು, ರಾಕ್ಷಸರಿದ್ರು. ಯಾವ ರಾಕ್ಷಸರಲ್ಲಿ ವಶದಲ್ಲಿ ಇಷ್ಟು ದಿವಸ ಇದ್ಲು ಅವಳು ಇದ್ರು, ಆ ಎಲ್ಲ ರಾಕ್ಷಸರು ಇದ್ರು. ಯಾವ ಕಪಿಗಳು ಅವಳನ್ನ ಹುಡುಕಾಡ್ಲಿಕ್ಕಾಗಿ ಕರಡಿಗಳ ಸಮೇತರಾಗಿ ಕಾಡಿನೆಲ್ಲ ಸಂಚಾರ ಮಾಡಿದ್ರು, ಯುದ್ಧ ಮಾಡಿದ್ರು, ಆ ಕಪಿಗಳು ಕರಡಿಗಳೆಲ್ಲ ಇದ್ರು. ಇವರೆಲ್ಲರೂ ಇದ್ದಿದ್ದರಿಂದ ಆ ಸಂದರ್ಭವನ್ನು ಆತ ಸರಿಯಾಗಿ ಉಪಯೋಗ ಮಾಡಿಕೊಂಡ. ಯಥೇಚ್ಛಂ ಗಚ್ಚ ವೈದೇಹಿ ರಿಪುಗೇಹ ನಿವಾಸಿನಿ. ಶತ್ರುವಿನ ಮನೆಯಲ್ಲಿದ್ದಿ ನೀನು, ಎಲ್ಲಿಗಾದರೂ ಹೊರಟು ಹೋಗು, ನಿನ್ನನ್ನು ನಾನು ಸ್ವೀಕಾರ ಮಾಡೋದಿಲ್ಲ. ಬ್ರಹ್ಮಣ ಪ್ರಾರ್ಥಿತೋಪ್ಯಹಂ ಅಂತ ಆನಂದ ರಾಮಾಯಣ. ಚತುರ್ಮುಖ ಬ್ರಹ್ಮನೇ ಬಂದು ನನಗೆ ಸೀತೆಯನ್ನು ಸ್ವೀಕಾರ ಮಾಡು ಅಂತ ಹೇಳಿದ್ರು, ನಾನು ಅವನ ಮಾತನ್ನು ಒಪ್ಪೋದಿಲ್ಲ. ಹೀಗೆ ಕಠೋರವಾದ ಮಾತನ್ನ ರಾಮ ಅವಳಿಗೆ ಹೇಳಿದ. ರಾಮನಿಗೆ ಅವಳ ಬಗ್ಗೆ ಪ್ರೀತಿ ಇರಲಿಲ್ಲ ಅಂತಲ್ಲ, ಕೆಲವರು ಈ ಎಲ್ಲ ಪ್ರಕರಣಗಳನ್ನು ನೋಡಿ ರಾಮನಿಗೆ ಸೀತೆಯ ಬಗ್ಗೆ ಸರಿಯಾದಂಥ ಅನುರಾಗ ಪ್ರೇಮ ಇರಲಿಲ್ಲ, ಇದು ರಾಮನ ಪೌರುಷಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೀಗೆ ನಾನಾ ಥರ ವ್ಯಾಖ್ಯಾನ ಮಾಡ್ತಾರೆ. ಅದೆಲ್ಲ ಅಲ್ಲ. ಅದೆಲ್ಲ ನಾವು ಹಿಂದೆ ಬೇಕಾದಷ್ಟು ಬಾರಿ ನೋಡಿದ್ವಿ. ಹನುಮಂತನನ್ನು ಸೀತೆಯ ಕಡೆಗೆ ಕಳಿಸುವಾಗಲೇ ಅವನು ಹೇಳಿದ್ದ, ಸಂದೇಶವನ್ನು ಏನು ಕೊಟ್ಟು ಕಳಿಸಿದ್ದ ಅಂತಂದರೆ, ನಿನ್ನನ್ನು ಅಪಹಾರ ಮಾಡಿದ ಮೇಲೆ ನಾನು ನಿದ್ರೆಯನ್ನು ಬಿಟ್ಟು ಇಷ್ಟು ಕಷ್ಟಪಟ್ಟು ನಿನ್ನನ್ನು ಬಿಡಿಸ್ಕೊಳ್ಳಿಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಪಟ್ಟೆ ಅಂತ ಮಾತನ್ನು ಹೇಳಿದ್ದ. ಮತ್ತು ಸೀತೆಯನ್ನು ಕಳ್ಕೊಂಡ ಮೇಲೆ ಆತ ಭೋಜನವನ್ನೇ ಮಾಡಿರಲಿಲ್ಲ ಅಂತ ಲಕ್ಷ್ಮಣನು ಕೂಡ ಹಿಂದೊಂದು ಬಾರಿ ಹೇಳಿದ್ದ. ನನಗೆ ಸರಿಯಾಗಿ ನೆನಪಿಲ್ಲ ಅದು. ರಾತ್ರಿ ಹೊತ್ತು ಭೋಜನ ಮಾಡಿರಲಿಲ್ವೋ ಅಥವಾ ಇಡೀ ದಿವಸವೇ
ಆತ ಭೋಜನ ಮಾಡ್ತಿರ್ಲಿಲ್ವೋ ಅದು ಏನು ಹೇಳಿದ್ದಂತ ನೆನಪಿಲ್ಲ, ಅಂತ ಹಿಂದೊಮ್ಮೆ ಅದನ್ನು ಹೇಳಿದ್ದೆ. ಹೀಗೆ ಇಂಥ ಅನುರಾಗ ಪ್ರೀತಿ ಅವಳ ಬಗ್ಗೆ ಇತ್ತು. ಆದರೆ ಆತ ಸಾಮಾನ್ಯ ಮನುಷ್ಯನಂತ ಆ ಸಂದರ್ಭದಲ್ಲಿ ವರ್ತಿಸೋದು ಸಾಧ್ಯ ಇರಲಿಲ್ಲ. ಯಾವುದೋ ತೀರಾ ಕ್ಷುಲ್ಲಕರಾದಂತಹ ಕಥಾನಾಯಕಿಯಂತೆ ನೋಡಿದ ಕೂಡಲೇ ಪರಸ್ಪರರನ್ನು ಅವರು ಸ್ವೀಕಾರ ಮಾಡಿ ಬಿಡುವಷ್ಟು ಕ್ಷುಲ್ಲಕರು ಇವನೂ ಆಗಿರಲಿಲ್ಲ, ಆಕೆಯೂ ಆಗಿರಲಿಲ್ಲ. ಆತ ರಾಜರಾಜನಾದವನು, ರಾಜರಾಜೇಶ್ವರನಾದವನು, ಆಕೆಯು ಕೂಡ ಮಹಾರಾಣಿ ಆದವಳು. ಅವರು ತಮ್ಮ ಘನತೆಗೆ ಗಾಂಭೀರ್ಯಕ್ಕೆ ತಕ್ಕಂತೆ ನಡ್ಕೊಳ್ಬೇಕಾಗಿತ್ತು. ಆ ಪ್ರಕಾರನೇ ಆತ ವರ್ತನೆ ಮಾಡಬೇಕಾಗಿತ್ತು. ಅದು ಸೀತೆಗೂ ಕೂಡ ಗೊತ್ತಿತ್ತು. 116ನೇ ಸರ್ಗದಲ್ಲಿ ಆ ಸೀತೆ ಆತನಿಗೆ ಏನು ಉತ್ತರ ಕೊಟ್ಲು ಅನ್ನೋದ್ರದ್ದು ವರ್ಣನೆ ಇದೆ. ಅನ್ನೋದ್ರ ವರ್ಣನೆ ನಾವು ಶ್ರವಣ ಮಾಡ್ತೀವಿ. ಏವ ಮುಕ್ತಾತು ವೈದೇಹಿ ಪರುಷಂ ರೋಮಹರ್ಷಣಂ. ರಾಮನನ್ನು ನೋಡಿ ಕುಪಿತಳಾಗಿ ಕೋಪ, ದುಃಖ ಅವೆಲ್ಲದಿಂದ ಕೂಡಿದಂಥ ಈ ಮಾತನ್ನು ಅವಳು ಈ ಮುಂದೆ ಹೇಳಿದ್ಲು. ತಲೆ ತಗ್ಸಿದ್ಲು ಅವಳು ಮೊದಲು ರಾಮ ಮಾತನ್ನು ಕೇಳಿ. ಅವಳ ಇಡೀ ಶರೀರಕ್ಕೆಲ್ಲ ಬಾಣಗಳಿಂದ ಚುಚ್ಚಿದಂತಾಯ್ತು, ಕಣ್ಣೀರು ಸುರಿಸಿದ್ಲು. ಈ ಮಾತನ್ನು ನೀನೇನು ಹೇಳ್ತಿದ್ಯಲ್ಲ, ಈ ಮಾತನ್ನು ನಿನ್ನಂಥವನು ಆಡಬಾರದು, ನನ್ನಂಥವಳು ಈ ಮಾತನ್ನು ಕೇಳಲೂಬಾರದು. ನನಗೂ ಇದು ಉಚಿತ ಅಲ್ಲ, ನಿನಗೂ ಇದು ಉಚಿತ ಅಲ್ಲ. ವೀರ ಪ್ರಾಕೃತಾಮಿವ. ನೀನು ಆಡುವ ಮಾತುಗಳು ತೀರಾ ಯಾರೋ ಕ್ಷುದ್ರನಾದಂಥ ಒಬ್ಬ ವ್ಯಕ್ತಿ ಆಡ್ಲಿಕ್ಕೆ ಯೋಗ್ಯವಾದಂಥ ಮಾತುಗಳಿವು. ಹಾಗೆ ಕ್ಷುದ್ರನಾದಂಥ ಮತ್ತೊಬ್ಬ ವ್ಯಕ್ತಿ ಆ ಮಾತನ್ನು ಕೇಳಲಿಕ್ಕೆ ಯೋಗ್ಯಳು. ನಾನೇ ಮಾತನ್ನು ಕೇಳಬಾರ್ದು, ನೀನು ಈ ಮಾತನ್ನು ಆಡಬಾರ್ದಿತ್ತು. ನೀನು ತಿಳಿದುಕೊಂಡಂತೆ ನನ್ನ ಚಾರಿತ್ರ್ಯದ ಬಗ್ಗೆ ಸಂದೇಹ ಪಡಲಿಕ್ಕೆ ಕಾರಣವೇನೂ ಇಲ್ಲ. ನನ್ನಲ್ಲಿ ವಿಶ್ವಾಸ ಇದೆ. ಸತ್ಯಂ ಗಚ್ಚಮೇ ಏನ ಚಾರಿತ್ರ್ಯೇಣೈವ ತೇಷತೆ. ನನ್ನ ಪಾತಿವೃತ್ಯ, ನನ್ನ ಶೀಲದ ಮೇಲೆ ಆಣೆ ಇತ್ತು, ನಿನಗೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದ್ಲವಳು. ಯಾರೋ ಕೆಲವು ಭ್ರಷ್ಟವಾದ ಸ್ತ್ರೀಯರನ್ನು ನೀನು ನೋಡಿರ್ಬೋದು ಸಮಾಜದಲ್ಲಿ. ಆದರೆ ಅಂಥವ್ರೊಬ್ಬರನ್ನು ನೋಡಿದ ಮಾತ್ರಕ್ಕೆ ಇಡೀ ಸ್ತ್ರೀ ಸಮಾಜವನ್ನು ಕೆಟ್ಟ ದೃಷ್ಟಿಯಿಂದ ಆ ಸಮಾಜದ ಮೇಲೆ, ಸ್ತ್ರೀ ಗುಂಪಿನ ಮೇಲೆ ಗುಮಾನಿ ಪಡೋದು ನಿನಗೆ ಉಚಿತ ಅಲ್ಲ. ಪೃಥಕ್ ಸ್ತ್ರೀಣಾಂ ಪ್ರಚಾರೇಣ ಜಾತಿಂತಾಂ ಪರಿಶಂಕಸೆ ಪರಿತ್ಯಜೇಮಾಂ ಶಂಕಾಂ ತು ಯದಿ ತೇಹಂ ಪರೀಕ್ಷಿತ. ನನ್ನ ಆಗಿನ ಪರಿಸ್ಥಿತಿಯನ್ನು ನೀನು ಇನ್ನೊಮ್ಮೆ ನೆನಪು ಮಾಡ್ಕೊಳ್ಬೇಕು. ನಾನು ಯಾವ ರೀತಿಯಾಗಿ ಪರಾವಲಂಬನೆಯಾಗಿದ್ದೆ, ನಾನು ಯಾವ ರೀತಿಯಾಗಿ ದುರ್ಬಲಳಾಗಿದ್ದೆ. ಆ ಸಂದರ್ಭದಲ್ಲಿ ನೀನು ರಾಮ ಲಕ್ಷ್ಮಣ ಇಬ್ಬರು ಅಲ್ಲಿಲ್ಲದೆ ಇದ್ದಾಗ ರಾವಣ ನನ್ನನ್ನು ಅಪಹಾರ ಮಾಡಿದ. ನಾನು ಸ್ತ್ರೀ ಆಗಿದ್ದೆ, ಸ್ವೇಚ್ಛೆಯಿಂದ ನಾನು ಅವಳ ವಶ ಆಗಿರಲಿಲ್ಲ. ನನಗೆ ಶಕ್ತಿ ಇದ್ದರೆ ನಾನು ರಾವಣನ ಕೈಯಿಂದ ಬಿಡಿಸ್ಕೊಳ್ತಿದ್ದೆ. ಇದರಲ್ಲಿ ನನ್ನ ಅಪರಾಧವೇನೂ ಇಲ್ಲ. ಕಾಮಕಾರೋ ನಮೇ ತತ್ರ ದೈವಂ ತತ್ರಾಪರಾಧ್ಯತೆ. ನನ್ನ ತಪ್ಪೇನೂ ಇಲ್ಲ ಇದರಲ್ಲಿ. ಈ ತಪ್ಪೇನಾದರೂ ಇದ್ದರೆ ಅದು ದೈವದ್ದೇ ತಪ್ಪು ಅಂದವರು. ಆ ಸಂದರ್ಭದಲ್ಲಿ ರಾವಣ ನನ್ನನ್ನು ಅಪಹಾರ ಮಾಡಿದ ಸಂದರ್ಭದಲ್ಲಿ ನನ್ನ ವಶದಲ್ಲಿದ್ದದ್ದೇನು? ನನ್ನ ಶರೀರ ನನ್ನ ವಶದಲ್ಲಿರಲಿಲ್ಲ. ಕೇವಲ ನನ್ನ ಮನಸ್ಸು ಮಾತ್ರ ನನ್ನ ಅಧೀನದಲ್ಲಿತ್ತು. ಅದನ್ನು ನಾನು ಬೇರೆಯವ್ರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮನಸ್ಸು, ನನ್ನ ಆತ್ಮ ಏನಿದೆ ಅದನ್ನು ನಾನು ನಿನ್ನನ್ನು ಬಿಟ್ಟು ಬೇರೊಬ್ಬರಿಗೆ ಎಂದೂ ಕೂಡ ಕೊಟ್ಟೂ ಇಲ್ಲ, ಮುಂದೂ ಕೊಡಲಾರೆ. ಆಗ ನನ್ನ ಶರೀರದ ಮೇಲೆ ನನಗೆ ಅಧಿಕಾರವಿರಲಿಲ್ಲ. ಆಗ ನನಗೆ ಅದರ ಮೇಲೆ ಹತೋಟಿ ಇರಲಿಲ್ಲ. ಸಹ ಸಮೃದ್ಧ ಭಾವಾಚ್ಚ ಸಂಸರ್ಗೇಣ ಚ ಮಾನದ ಯಜ್ಜಹಂತೆ ನ ವಿಜ್ಞಾತ ಹತಾತೇನಾಸ್ತು ಶಾಶ್ವತಂ. ಮಾನದ ಅಂತ ಸಂಬೋಧನೆ ಮಾಡಿದ್ರು ರಾಮನನ್ನವರು. ಮಾನದ ಅಂತಂದ್ರೆ ಸಮಾಜದಲ್ಲಿ ಹಿರಿಯರು, ಕಿರಿಯರು, ಸಮಾನರು ಇವರೆಲ್ಲರನ್ನೂ ಹೇಗೆ ನಡೆಸ್ಕೊಳ್ಬೇಕು, ಅವ್ರಿಗೆ ಹೇಗೆ ಗೌರವ ಕೊಡಬೇಕು, ಅವ್ರ ಕಡೆಯಿಂದ ಹೇಗೆ ಗೌರವವನ್ನು ಸ್ವೀಕಾರ ಮಾಡಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡವನು. ಜನಸಂಪರ್ಕ ಕಾರ್ಯದಲ್ಲಿ ನಿಷ್ಣಾತನಾದವನು. ಅದಕ್ಕಾಗಿ ಆತನನ್ನು ಮಾನದ ಅಂತ ಕರೀತಾರೆ. ಅಂಥ ವ್ಯಕ್ತಿತ್ವ ಇದ್ದವನು ನೀನು. ಆದರೆ ನನ್ನ ಮರ್ಯಾದೆ ಬಗ್ಗೆ ಮಾತ್ರ ನೀನು ಆಲೋಚನೆ ಮಾಡ್ತಿಲ್ಲ. ನನ್ನ ಸ್ಥಾನ, ಮಾನ, ನನ್ನ ಚಾರಿತ್ರ್ಯದ ಬಗ್ಗೆ ನೀನು ಸಂದೇಹ ವ್ಯಕ್ತಪಡ್ತಿದ್ದೀಯ. ಸಹ ಸಮೃದ್ಧ ಭಾವಾಚ್ಯ. ನೀನು ನನ್ನನ್ನು ಇತ್ತೀಚೆಗೆ ನೋಡ್ತಿಲ್ಲ. ನಮ್ಮ ಮದುವೆಯಾಗೆ ಬಹಳ ವರ್ಷ ಆಯಿತು. ಅದರಲ್ಲೂ ನಾವು ಬಹಳ ದೊಡ್ಡವರಾದ್ಮೇಲೆ, ಪಕ್ವ ವಯಸ್ಸಿನವರು ಆದ್ಮೇಲೆ ಮದುವೆ ಆಗಿಲ್ಲ. ಸ್ವಲ್ಪ ಸಣ್ಣ ವಯಸ್ಸಿನಿದ್ದಾಗಲೇ ಮದುವೆ ಆಗಿದ್ದೇವೆ. ಸಣ್ಣ ವಯಸ್ಸಿನಲ್ಲೇ ಮದುವೆ ಆದವು. ಹಾಗಾಗಿ ನಾವು ತಾರುಣ್ಯವನ್ನು, ಮಧ್ಯ ವಯಸ್ಸನ್ನು,
ಇಬ್ಬರು ಜೊತೆಯಾಗಿ ಕಳೆದೆವು. ಸಮೃದ್ಧರು ಅಂದರೆ ಬೆಳೆದವರು ನಾವು. 16-18 ವರ್ಷ ಇದ್ದಿರಬೇಕು ಮದುವೆ ಆದಾಗ ಅಂತ ಹಿಂದೆ ಎಲ್ಲೋ ಹೇಳಿದ ನೆನಪು ರಾಮನಿಗೆ. ಸೀತೆಗಾಗಿ ಇನ್ನೂ ಸಣ್ಣ ವಯಸ್ಸಿತ್ತು. ಆ ಸಂದರ್ಭದಲ್ಲಿ ಬೆಳೆಯುವ ವಯಸ್ಸಿನಲ್ಲಿ ಶರೀರ ಮತ್ತು ಮನಸ್ಸುಗಳೆರಡೂ ಒಟ್ಟೊಟ್ಟಿಗೆ ಬೆಳೆದದ್ದು ನಮ್ಮಿಬ್ಬರದ್ದು. ಹೀಗೆ ಇಷ್ಟು ವರ್ಷ ನಾವು ಜೊತೆಯಾಗಿ ಬಾಳಿದವರು ಇನ್ನೂ ನೀನು ನನ್ನನ್ನು ತಿಳಿದಿಲ್ಲ ಅಂತ ಆದರೆ ಹತಾಸ್ಮಿ, ನಾನು ಸತ್ತಂತೆ, ನಾನಿನ್ನು ಬದುಕಿ ಉಪಯೋಗಿಲ್ಲ ಅಂದ್ಲವು. ನೀನು ಹನುಮಂತನನ್ನು ಲಂಕಾನಗರಕ್ಕೆ ಕಳಿಸಿದೆಯಲ್ಲ, ಸೀತೆಯನ್ನು ನೋಡಿ ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಬಾ ಅಂತ. ನಿನಗೆ ನನ್ನ ಮೇಲೆ ಒಂದು ಅನುರಾಗ ಇಲ್ಲದಿದ್ರೆ, ಪ್ರೀತಿ ಇಲ್ಲದೆ ಇದ್ರೆ ಆಗಲೇ ಆ ಹನುಮಂತನನ್ನು ಯಾಕೆ ಅಲ್ಲಿಗೆ ಕಳಿಸಿದಿ? ಹನುಮಂತನನ್ನು ಕಳಿಸುವಂಥ ಆಲೋಚನೆಯನ್ನು ಬಿಟ್ಟು ಬಿಡ್ಬೋದಿತ್ತಲ್ಲ. ಪ್ರತ್ಯಕ್ಷಂ ವಾನರೇಂದ್ರಸ್ಯ ತ್ವದ್ವಾಕ್ಯ ಸಮನಂತರಂ ತ್ವಯಾ ಸಂಕ್ಷಿಪ್ತಯಾ ವೀರ ಚಕ್ತಂ ಸ್ಯಾತ್ ಜೀವಿತಂ ಮಯ. ಈಗ ಕೆಲವು ತಿಂಗಳುಗಳ ಹಿಂದೆನೇ ನೀನು ಆ ಹನುಮಂತನನ್ನು ಕಳಿಸೋದಕ್ಕಿಂತ ಮೊದಲು ಅಥವಾ ಸುಗ್ರೀವ ವಾಲಿ ಮೊದಲಾದವರನ್ನು ಭೇಟಿಯಾಗೋದಕ್ಕಿಂತ ಮೊದಲೇ ನನ್ನನ್ನು ಕಳ್ಕೊಂಡಿದ್ದೇನೆ ಅಂತ ಆದಮೇಲೆ, ನನ್ನ ಬಗ್ಗೆ ನಿನಗೆ ಪ್ರೀತಿ ಇಲ್ಲ ಅಂತ ಆದಮೇಲೆ ನನ್ನನ್ನು ಹುಡುಕುವಂಥ ಯಾವುದೇ ಪ್ರಯತ್ನವನ್ನು ಮಾಡದೆ ಅಲ್ಲೇ ಬಿಟ್ಟುಬಿಟ್ಟಿದ್ರೆ, ರಾಮ ಬರ್ತಾನೆ ಅನ್ನುವಂಥ ಒಂದು ಆಸೆಯ ಭರವಸೆಯನ್ನೇ ನಾನು ಇಟ್ಕೊಳ್ಳದೆ ಆವಾಗಲೇ ಪ್ರಾಣ ಪರಿತ್ಯಾಗ ಮಾಡಿಬಿಡ್ತಿದ್ದೆ. ಆವಾಗಲೇ ಸತ್ತು ಹೋಗಿದ್ರೆ ನನಗಿಂಥ ಅವಮಾನ ಸಂಕಟದ ಪರಿಸ್ಥಿತಿ ಬರ್ತಿರಲಿಲ್ಲ. ನೀನು ಇಷ್ಟೆಲ್ಲ ಪ್ರಯತ್ನ ಮಾಡಿ ಈ ಕೊನೆಯ ಸಂದರ್ಭದಲ್ಲಿ ಮಾತನ್ನು ಯಾಕೆ ಹೇಳ್ತಿದ್ದಿ ಅಂತ ಹೇಳೋಳು. ನವೃಥಾಪೇ ಸಮೋಯಂ ಸ್ಯಾತ್ ಸಂಶಯೇ ನ್ಯಸ್ಯ ಜೀವಿತಂ ಸ್ವಹೃಜ್ಜನ ಪರಿಕ್ಷೇಷಃ ನಚಾಯಂ ನಿಷ್ಫಲಸ್ತವ. ನೀನು ನನ್ನನ್ನು ಹುಡುಕಾಡಲಿಕ್ಕೆ ಏನು ಪ್ರಯತ್ನ ಮಾಡೋದನ್ನ ಪ್ರಾರಂಭ ಮಾಡಿದ್ದೆ, ಆ ಸಂದರ್ಭದಲ್ಲಿ ಬಿಟ್ಟುಬಿಟ್ಟಿದ್ರೆ ವಾಲಿಯನ್ನು ಹತ್ಯೆ ಮಾಡಿದ್ದು, ರಾವಣಾದಿಗಳನ್ನ ಅವರ ಪರಿವಾರ ಸಮೇತರನ್ನ ಹತ್ಯೆ ಮಾಡಿದ್ದು, ಇಷ್ಟು ದೊಡ್ಡ ಪ್ರಮಾಣದ ಕಪಿಗಳ ಸೈನ್ಯ ಸಮುದ್ರವನ್ನು ದಾಟಿ ಬಂದದ್ದು, ಅದೆಲ್ಲ ಸಣ್ಣ ಸಮಯ ಏನಲ್ಲ, ಸಣ್ಣ ಪ್ರಯತ್ನ ಅಲ್ಲಲ್ಲ ಅದು. ಇಷ್ಟೆಲ್ಲ ಪ್ರಯತ್ನವನ್ನು, ಇಷ್ಟೆಲ್ಲ ಕಷ್ಟವನ್ನು ಅವರು ತಗೊಳ್ಳುವಂಥ ಪ್ರಸಂಗವೇ ಬರ್ತಿರ್ಲಿಲ್ಲ. ನೀನು ಆಗಲೇ ಬಿಟ್ಟು ಬಿಡಬಹುದಿತ್ತು. ಅಪದೇಶೇನ ಜನಕಾನ್ ನೋತ್ಪತ್ತಿರು ವಸುಧಾತನಂ ಮಮ ವೃತ್ತಂಚ ವೃತ್ತಜ್ಞ ಬಹುತೇನ ಪುರಸ್ಕೃತಂ. ನನ್ನ ಚಾರಿತ್ರ್ಯ ಎಂಥದ್ದು ಅಂತಂದರೆ, ನಾನು ಜನಕನಿಗೆ ಸಿಕ್ಕವಳು. ಜನಕನಿಗೆ ಆತನ ಪತ್ನಿಯಲ್ಲಿ ಸಾಕ್ಷಾತ್ತಾಗಿ ಹುಟ್ಟಿದವಳಲ್ಲ ನಾನು. ಜನಕನ ಯಜ್ಞ ಪ್ರಸಂಗದಲ್ಲಿ, ಯಜ್ಞದ ಭೂಮಿಯಲ್ಲಿ ನಾನು ಅವಳಿಗೆ ಸಿಕ್ಕವಳು. ಹೀಗೆ ನನ್ನ ಹುಟ್ಟಿನಿಂದ ಆರಂಭಿಸಿ ನನ್ನ ಚಾರಿತ್ರ್ಯ ಈ ಜಗತ್ತಿಗೆಲ್ಲ ಬೆಳಕಿಗೆ ಬಂದಿದೆ. ಅಷ್ಟು ಅದ್ಭುತವಾದ ಚಾರಿತ್ರ್ಯ ನಂದು. ನ ಪ್ರಮಾಣೀಕೃತ ಪಾಣಿ ಬಾಲ್ಯೇ ಮಮ ನಿಪೀಡಿತ ಮಮ ಭಕ್ತಿಶ್ಚ ಶೀಲಂ ಚ ಸರ್ವಂ ತೇ ಪೃಷ್ಠತಃ ಕೃತಂ. ನಾನು ಮತ್ತು ನೀವಿಬ್ರು ಮದುವೆ ಆದಾಗ ಬಾಲ್ಯ, ಅದಿನ್ನೂ ಬಾಲ್ಯ ಇತ್ತು. ನೀನು ಚಿಕ್ಕವನಿದ್ದೆ, ನಾನು ಚಿಕ್ಕವಳಿದ್ದೆ. ಆಗ ನೀನು ನನ್ನ ಪಾಣಿಗ್ರಹಣ ಮಾಡಿದೆ. ಇಲ್ಲಿ ಸಾಮಾನ್ಯವಾಗಿ ಪಾಣಿಗ್ರಹಣ ಅಂತಾರೆ ಮದುವೆಗೆ. ಕೈಯನ್ನು, ಗಂಡು ಹೆಣ್ಣಿನ ಕೈಯನ್ನು ಹಿಡಿಯೋದು ಅಂತಾರೆ. ಅವಳು ನಿಪೀಡಿತ ಅಂತ ಪ್ರಯೋಗ ಮಾಡಿಲ್ಲ. ನಿಪೀಡಿತ ಅಂತಂದ್ರೆ ಗಂಡು ಹೆಣ್ಣಿನ ಕೈಯನ್ನು ಹೀಗೆ ಹಿಡಿದಾಗ, ಪೀಡನ ಅಂದರೆ ಗಟ್ಟಿಯಾಗಿ ಕೈಯನ್ನು ಬಿಡ್ಲಿಕ್ಕೆ ಮನಸ್ಸಿಲ್ಲದೆ ಇರುವಂತೆ ಹಿಡಿಯೋದು. ಆಗ ಜನಕನ ಯಜ್ಞದ ಸಂದರ್ಭಕ್ಕೆ ಜನಕ ಆ ಶಿವಧನಸ್ಸನ್ನೇನು ಇಟ್ಟಿದ್ದ ವೀರರ ಪರಾಕ್ರಮ ಪರೀಕ್ಷೆಗಾಗಿ, ಆಗ ನೀನು ಅಲ್ಲಿ ಬಂದಿದ್ದೆಲ್ಲ. ಸೀತೆಯನ್ನು, ನನ್ನನ್ನು, ನನ್ನ ಸಖಿಯರನ್ನು ನೀನು ನೋಡಿದ್ದೆಲ್ಲ, ನನ್ನ ಬಗ್ಗೆ ಆಗ ಅನುರಾಗವನ್ನು ನೀನು ವ್ಯಕ್ತ ಮಾಡಿದ್ದೆಲ್ಲ. ಅದಾದ ಮೇಲೆ ಆ ವಿವಾಹದ ಪ್ರಸಂಗದಲ್ಲಿ ನನ್ನ ಕೈಯನ್ನು ನೀನು ಹಿಡಿದಾಗ ಅದನ್ನು ನಿಪೀಡನ ಮಾಡಿದೆ. ಕೈಯನ್ನು ಕೇವಲ ಹಿಡಿಯಲಿಲ್ಲ, ಅದನ್ನು ಕೈಯನ್ನು ಮರ್ದನ ಮಾಡಿದೆ. ಕೈಯನ್ನು ಬಿಡ್ಲಿಕ್ಕೆ ನಿನಗೆ ಅಪೇಕ್ಷೆ ಇಲ್ಲದೆ ಇರುವಂತ ತೋರಿಸ್ಕೊಂಡಿದ್ದೆ. ಅಂಥ ಅನುರಾಗ ನಿನಗೆ ಆವಾಗಲೇ ಹುಟ್ಟಿತ್ತು. ಆ ಅನುರಾಗವನ್ನು, ಪ್ರೀತಿಯನ್ನು ಬಿಟ್ಟುಕೊಟ್ಟು ಹೇಗೆ? ನಮ್ಮ ಭಕ್ತಿಷ್ಠ ಶೀಲಂಚ ಸರ್ವಂತೆ ಪೃಷ್ಠತಃ ಕೃತಂ. ಆವಾಗ ನೀನು ನನ್ನ ಗುಣವನ್ನೆಲ್ಲ ಕಂಡುಕೊಂಡಿದ್ದೆ, ಈಗ ಅದನ್ನೆಲ್ಲ ಅನಾದರ ಮಾಡಿದೆಯಲ್ಲ, ಯಾಕೆ? ಹೀಗೆ ಅವಳು ಹೇಳಿ ಬಿಕ್ಕಿ ಬಿಕ್ಕಿ ಹೊತ್ತಳು. ಅವಳು ಬಾಯಿಂದ ಕೊನೆ ಮಾತುಗಳು ಸರಿಯಾಗಿ ಬರಲಿಲ್ಲ. ಕಣ್ಣಿಂದ ನೀರು ಧಾರಾಕಾರವಾಗಿ ಸುರಿಯಿತು. ಅವಳು ಲಕ್ಷ್ಮಣನಿಗೆ ಹೇಳಿದ್ಲು, ಚಿತಾನ್ನೇ ಕುರು ಸೌಮಿತ್ರೇ, ಲಕ್ಷ್ಮಣನೇ, ನನಗೊಂದು ಚಿತೆಯನ್ನು, ನಾನು ಅಗ್ನಿ ಪರೀಕ್ಷೆ ಮಾಡಿಸ್ಕೋತೀನಿ, ನನಗೆ ಚಿತಾಗ್ನಿಯನ್ನು ಸಿದ್ಧಪಡಿಸು ಅಂತ ಹೇಳಿದ್ಲು ಅವನಿಗೆ.
ನನ್ನ ಇಂದಿನ ದುಃಖ ಏನಿದೆ, ಇಂದಿನ ಸಂಕಷ್ಟದ ಪರಿಸ್ಥಿತಿ ಏನಿದೆ, ಈ ಸಂಕಷ್ಟದ ಪರಿಸ್ಥಿತಿಗೆ ಆ ಅಗ್ನಿ ಪರೀಕ್ಷೆ ಅದೊಂದೇ ಉತ್ತರ. ಅದು ಬಿಟ್ಟು ಬೇರೆ ನನಗೆ ಪರಿಹಾರವೇ ಇಲ್ಲ. ಮಿಥ್ಯಾ ಅಪವಾದ ಉಪಹತ ನಾಹಂ ಜೀವಿತು ಮುತ್ಸಹೆ ವ್ಯಸನಸ್ಯಾಸ್ಯ ಭೇಷಜಂ. ಈ ಎಲ್ಲ ಸಂಕಟಕ್ಕೆ ದಿವ್ಯೌಷಧ ಅಂದರೆ ಅಗ್ನಿ ಪ್ರವೇಶ. ಅದನ್ನ ಅಗ್ನಿ ದಿವ್ಯ ಅಂತ ಕೂಡ ಕರೀತಾರೆ. ಅಗ್ನಿ ದಿವ್ಯ ಅಂತಂದ್ರೆ ಇದು ಬರೇ ಸೀತೆ ಮಾಡಬೇಕು ಅಂತ ಅಷ್ಟೇ ಅಲ್ಲ, ಬೇರೆ ಯಾರಿಗಾದ್ರೂ ನನಗೆ ಇಂಥ ಅಪವಾದ ಬಂದಿದೆಯಲ್ಲ, ಈ ಅಪವಾದ ಬಂದಿದ್ರೆ ನಾನು ಅಂಗಾರ ಮುಟ್ತೇನೆ, ದೇವರ ಪಾದ ಮುಟ್ತೇನೆ ಅಂತ ಹೀಗೆಲ್ಲ ಜನ ಹೇಳೋದು ನೀವು ಕೇಳಿರ್ಬೇಕು. ಏನಾದರೂ ನನಗೆ ದೋಷ ಇದ್ದರೆ, ನನ್ನಲ್ಲಿ ದೋಷ ಇದ್ದರೆ ನನಗೆ ದೇವರು ಅದೇ ಸಂದರ್ಭದಲ್ಲಿ ಶಿಕ್ಷೆ ಕೊಡಲಿ. ಶಿಕ್ಷೆ ಕೊಡಲಿಲ್ಲ ಅಂದರೆ ನಾನು ಶುದ್ಧನಾಗಿದ್ದೇನೆ ಅಂತ ಅರ್ಥ ಅಂತ ಜನ ಹೀಗೆ ತಮ್ಮನ್ನು ಪ್ರಮಾಣೀಕರಿಸ್ಕೊಳ್ಳೋದು. ಅದಕ್ಕೆ ಅಗ್ನಿ ದಿವ್ಯ, ಅಗ್ನಿಯಲ್ಲಿ ಪ್ರವೇಶ ಮಾಡಿದರೆ ಅದನ್ನು ಅಗ್ನಿ ದಿವ್ಯ ಅಂತ ಕರೀತಾರೆ. ನಾನಿವತ್ತು ಅಗ್ನಿಯಲ್ಲಿ ಪ್ರವೇಶ ಮಾಡಿದಾಗ ಅಗ್ನಿ ನನ್ನನ್ನು ಸುತ್ತ ಹಾಕಿದ್ರು ಕೂಡ ಅದರಿಂದ ತೊಂದರೆ ಇಲ್ಲ, ಸುತ್ತ ಹಾಕಿದ್ರು ಹಾಕಲಿ. ಏಕೆಂದರೆ ನನ್ನ ಪ್ರಭು ಯಾರು ನನ್ನ ಸ್ವಾಮಿಯೋ ಆತ ಇವತ್ತು ನನ್ನ ಗುಣ ಶೀಲ ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಆ ಗುಣಶೀಲಗಳಿಂದ ಅವನಿಗೆ ಆಗಬೇಕಾದ್ದೇನಿಲ್ಲ. ಈ ತುಂಬಿದ ಸಭೆಯಲ್ಲಿ ನನ್ನನ್ನು ತ್ಯಾಗ ಮಾಡಿದ. ತುಂಬಿದ ಸಭೆಯಲ್ಲಿ ಯಾವತ್ತು ನಾನು ಸ್ವೀಕಾರ ಮಾಡಿದ್ದೆ, ತುಂಬಿದ ಸಭೆಯಲ್ಲಿ ಇವತ್ತು ನನ್ನನ್ನು ಆತ ತಿರಸ್ಕಾರ ಮಾಡಿದ. ಯಾಕ್ಷಮಾಮೇ ಗತಿರ್ಗಂತುಂ ಪ್ರವೇಕ್ಷೆ ಹವ್ಯವಾಹನಂ. ಹವ್ಯವಾಹನ ಅಂದರೆ ಬೆಂಕಿ, ಅದನ್ನು ನಾನು ಪ್ರವೇಶ ಮಾಡ್ತೀನಿ ಅಂತವರು. ಲಕ್ಷ್ಮಣನಿಗೆ ಕೋಪದಿಂದ ಮೈ ಉರಿಯುವಂತಾಯಿತು. ಆತ ರಾಮನ ಕಡೆಗೆ ನೋಡಿದ ಒಂದು ಬಾರಿ ಸಿಟ್ಟಿನಿಂದ. ಸೀತೆಗಾದ ಅಪಮಾನವನ್ನು ಅವನಿಗೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಆದರೆ ರಾಮನ ಮುಖ ನೋಡಿದಾಗ ಅವನಿಗೆ ಹೀಗೂ ಕೂಡ ಅನಿಸ್ತು. ಸವಿಜ್ಞಾಯ ಚತಸ್ಥಂದಂ ರಾಮಸ್ಯಾಕಾರ ಸೂಚಿತಂ ಚಿತಾಂ ಚಕಾರ ಸೌಮಿತ್ರಿ ಮತೇ ರಾಮಸ್ಯ ಬೀಜವಾನ್. ಅವಳು ಅಗ್ನಿ ಪ್ರವೇಶ ಮಾಡ್ತೇನೆ ಅಂದಾಗ ಮಾಡೋದು ಬೇಕಾಗಿಲ್ಲ ಅಂತ ಅನ್ಲಿಲ್ಲ ರಾಮ. ಅಗ್ನಿ ಪ್ರವೇಶ ಮಾಡಬೇಕು ಅಂತ ಅನ್ನೋದು ರಾಮನಿಗೂ ಕೂಡ ಅಭಿಪ್ರಾಯ ಇದ್ದಂತೆ ಕಾಣಿಸ್ತು ಲಕ್ಷ್ಮಣನಿಗೆ. ಹಾಗಾಗಿ ರಾಮನ ಅಭಿಪ್ರಾಯವೂ ಹಾಗೇ ಇದೆ, ಸೀತೆಯ ಅಭಿಪ್ರಾಯವೂ ಹಾಗೇ ಇದೆ ಅಂತಂದಮೇಲೆ ಹಾಗೆ ಆಗಲಿ ಅಂದ್ಬಿಟ್ಟು ಅವನು ಕೂಡ ಚಿತೆಯನ್ನು ಸಿದ್ಧ ಮಾಡಿದ. ನಹಿ ರಾಮಂ ತದಾ ಕಶ್ಚಿತ್ ಕಾಲಾಂತ ಯಮೋಪಮಂ. ರಾಮ ಆ ಸಂದರ್ಭದಲ್ಲಿ ಗಂಭೀರನಾಗಿ ನಿಂತ್ಕೊಂಡಿದ್ದ. ಮುಖದ ಮೇಲೆ ರೋಷ, ಸಂಕಟ ಎಲ್ಲನೂ ಕೂಡ ತುಂಬಿಕೊಂಡಿತ್ತು. ಹಳೆಯ ಕಾಲದ ಯಮನಂತ ಆತ ಕಾಣ್ತಿದ್ದ. ಅವನನ್ನು ಯಾರಿಗೂ ನೋಡ್ಲಿಕ್ಕೂ ಆಗಲಿಲ್ಲ, ಆತನ ಸಮಾಧಾನ ಮಾಡಲಿಕ್ಕೂ ಆಗಲಿಲ್ಲ. ಯಾವ ಮಿತ್ರರಿಗೂ ಕೂಡ ಆ ಸಂದರ್ಭವನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಸೀತೆ ತಲೆ ತೆಗೆಸ್ಕೊಂಡಿದ್ಲು. ರಾಮನಿಗೆ ಅವಳು ಪ್ರದಕ್ಷಿಣೆ ಮಾಡಿದ್ಲು. ರಾಮನು ಕೂಡ ತಲೆ ತೆಗೆಸ್ಕೊಂಡಿದ್ದ. ತಲೆ ತೆಗೆದುಕೊಂಡಿದ್ದಂಥ ರಾಮನಿಗೆ ಅವಳು ಪ್ರದಕ್ಷಿಣೆ ಮಾಡಿದ್ಲು. ಅಭೋಮುಖಂ ತದಾ ರಾಮಂ. ಆತನು ತಲೆ ತೆಗೆಸ್ಕೊಂಡಿದ್ದ, ಪ್ರದಕ್ಷಿಣೆ ಮಾಡಿದ್ಲು. ಆ ಬೆಂಕಿಯನ್ನು ಸಮೀಪಿಸಿದ್ಲು. ದೇವತೆಗಳಿಗೆ, ಬ್ರಾಹ್ಮಣರಿಗೆ, ಜ್ಞಾನಿಗಳಿಗೆ ಎಲ್ಲರಿಗೂ ಕೂಡ ಅವಳು ನಮಸ್ಕಾರ ಮಾಡಿದ್ಲು. ದೇವತಾಭ್ಯಷ್ಟ ಬ್ರಾಹ್ಮಣೇಭ್ಯಷ್ಟ ಮೈಥಿಲಿ ಬದ್ಧಾಂಜಲಿ ಪುಟ, ಎರಡು ಕೈಗಳನ್ನು ಮುಗಿದಳು. ಅಗ್ನಿ ಸಮೀಪಕ್ಕೆ ಬಂದು ಈ ಮಾತನ್ನು ಹೇಳಿದ್ಲು. ಯಥಾಮೇ ಹೃದಯಂ ನಿತ್ಯಂ ನಾಪಸರ್ಪತಿ ರಾಘವಾತ್. ನನ್ನ ಮನಸ್ಸು ಒಂದು ಕ್ಷಣನೂ ಕೂಡ ರಾಮನನ್ನು ಬಿಟ್ಟು ಕದಲಿಲ್ಲ. ಇದು ವಾಸ್ತವ ಸಂಗತಿ. ಇದು ವಾಸ್ತವ ಸಂಗತಿ ಹೌದು ಅನ್ನೋದಾದರೆ ಅಗ್ನಿದೇವ ನನ್ನನ್ನು ಕಾಪಾಡಲಿ. ಯಥಾಮೇ ತಥಾ ಲೋಕಸ್ಥ ಸಾಕ್ಷಿ ಮಾಂ ಸರ್ವತಃ ಪಾತು ಪಾವಕಃ. ಪಾವಕ ಅಂತ ಅಗ್ನಿಗೆ ಹೆಸರು. ಪಾವಕ ಅಂತ ಹೆಸರಿಗೆ ಯಾಕೆಂತಂದ್ರೆ ಪೂ ಅನ್ನೋ ಧಾತು ಪವಿತ್ರ ಮಾಡೋದು ಅನ್ನೋ ಅರ್ಥವನ್ನು ತೋರಿಸ್ತದೆ. ಅಗ್ನಿಯೊಳಗೆ ಹಾಕಿದ್ದು ಅದು ಬಂಗಾರವಾಗಲಿ ಮತ್ತೇನೇ ಆಗಲಿ ಅಗ್ನಿಯಿಂದ ಶುದ್ಧೀಕರಣ ಆಯಿತು ಅಂದರೆ ಅದು ಪೂರ್ಣವಾಗಿ ಶುದ್ಧ ಆದಂತೆ. ಅದಕ್ಕಾಗಿ ಆ ಅಗ್ನಿ ನನ್ನನ್ನು ಪವಿತ್ರನನ್ನಾಗಿ ಮಾಡಲಿ ಅಂತ ಅವಳ ಅಭಿಪ್ರಾಯವನ್ನು ಸೂಚನೆ ಮಾಡಿದ್ಲು. ಯಥಾ ಮಾಂ ಶುದ್ಧ ಚಾರಿತ್ರ್ಯಾಂ ದುಷ್ಟಾಂ ಜಾನಾತಿ ರಾಘವಃ ತಥಾ ಲೋಕಸ್ಯ ಸಾಕ್ಷಿ ಮಾಂ ಸರ್ವತಃ ಪಾತು ಪಾವಕಃ. ರಾಮ ಈ ಮಾತನ್ನು ಆಡ್ತಿರ್ಬೋದು, ಆದರೆ ಅವನಿಗೆ ಗೊತ್ತಿದೆ ನನ್ನ ಚಾರಿತ್ರ್ಯ ಶುದ್ಧವಾಗಿದೆ, ನನ್ನ ವ್ಯಕ್ತಿತ್ವಕ್ಕೇನು ಕಲಂಕ ತಟ್ಟಿಲ್ಲ ಅನ್ನೋದು ರಾಮನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಈ ಸಂಗತಿ ಹೌದಾದರೆ ನಾನು ಶುದ್ಧ ಚಾರಿತ್ರ್ಯ ಅನ್ನೋ ಸಂಗತಿಯೂ ವಾಸ್ತವ ಸಂಗತಿಯೇ, ರಾಮನಿಗೂ ಕೂಡ ಇದು ಗೊತ್ತು ಅನ್ನೋದು ವಾಸ್ತವ ಸಂಗತಿಯೇ. ಇವೆರಡೂ ವಾಸ್ತವ ಸಂಗತಿಗಳಾಗಿದ್ದರೆ ಆ ಅಗ್ನಿ ನನ್ನನ್ನು ಕಾಪಾಡಲಿ, ನನಗೆ ಆತ ಯಾವುದೇ ಹಾನಿಯನ್ನು ಮಾಡದಿರಲಿ.
ಕರ್ಮಣ ಮನಸಾ ವಾಚ ಯಥಾ ನಾತಿಚರಾಮ್ಯಹಂ ರಾಘವಂ ಸರ್ವಧರ್ಮಜ್ಞಂ ತಥಾ ಮಾಂ ಪಾತು ಪಾವಕಃ. ನಾನು ಶಾರೀರಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಮಾತಿನಿಂದಾಗಲಿ ನನ್ನ ಸ್ವಾಮಿಯಾದ ರಾಮನನ್ನೆಂದೂ ಕೂಡ ಮೀರಿ ನಡೆದವಳಲ್ಲ. ಇದು ನಿಶ್ಚಯವಾದರೆ ಸರ್ವಸಾಕ್ಷಿಯಾದ ಈ ಅಗ್ನಿ ನನ್ನನ್ನು ಕಾಪಾಡಲಿ ಅಂತವರು. ಆದಿತ್ಯೋ ಭಗವಾನ್ ವಾಯುರ್ ದಿಶಶ್ಚ ಚಂದ್ರಸ್ತಥೈವ ಚ ಅಹಶ್ಚಾಪಿ ತಥಾ ಸಂಧ್ಯೆ ರಾತ್ರಿಶ್ಚ ಪೃಥ್ವೀ ತಥಾ ಯಥಾ ಅನ್ಯೇಪಿ ವಿಜಾನಂತಿ ತಥಾ ಚಾರಿತ್ರ ಸಂಯುತಾಂ. ನಮ್ಮ ಸುತ್ತಮುತ್ತಲು ಇವೆಲ್ಲ ಸಂಗತಿಗಳು ಯಾವಾಗಲೂ ಇದ್ದೇ ಇರ್ತವೆ. ಇದು ಸೂರ್ಯ ಮತ್ತು ಭಗವಂತನಾದಂಥ ವಾಯು, ದಿಕ್ಕುಗಳು, ಚಂದ್ರ, ಸೂರ್ಯ ಅವರು ಇರಬೇಕು, ಚಂದ್ರ ಅವರು ಇರಬೇಕು. ಅಹಹ ಹಗಲು ಅಥವಾ ರಾತ್ರಿ, ರಾತ್ರಿನಲ್ಲಿ ಹೇಳಲಿಲ್ಲ ಅದನ್ನು ಇಟ್ಕೊಳ್ಬೇಕು. ತಥಾ ಸಂಧ್ಯೆ ಸಂಧ್ಯಾಕಾಲ, ಪ್ರಾತಃ ಸಂಧ್ಯಾಕಾಲ, ಹಗಲು ರಾತ್ರಿ ಮುಗಿದು ಹಗಲು ಬರುವಂಥ ನಡುವಿನ ಕಾಲ, ಹಾಗೆ ಮಾಧ್ಯಾಹ್ನಿಕ ಸಂಧ್ಯಾಕಾಲ ಮತ್ತು ಸಾಯಂ ಸಂಧ್ಯಾಕಾಲ. ಇವೆಲ್ಲವೂ ಮನುಷ್ಯ ಮಾಡುವಂಥ ಕರ್ಮಗಳಿಗೆ ಸಾಕ್ಷಿ. ರಾತ್ರಿಶ್ಚ ಪೃಥ್ವೀ ತಥಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಹೊತ್ತು ಸಲಹುವಂಥ ಈ ಧಾತ್ರಿ ಏನಿದೆ, ಧರಿತ್ರಿ, ಇದು ಕೂಡ ಸಾಕ್ಷಿಯೇ. ಯಥಾ ಅನೇಕ ವಿಧಾನಂತೆ, ಅದಲ್ಲದೆ ಉಳಿದ ಎಷ್ಟೋ ಜನ ಸತ್ವಾಭಿಮಾನ ದೇವತೆಗಳೆಲ್ಲ ನಮ್ಮ ಸುತ್ತಮುತ್ತಲು ಇದ್ದಾರಲ್ಲ. ಅಹಶ್ಚ ರಾತ್ರಿಶ್ಚ ಬುಭೇಚ ಸಂಧ್ಯೆ ಧರ್ಮಸ್ಯ ಜಾನಾತಿ ನರಸ್ಯ ವೃತ್ತಂ ಅಂತ ಇನ್ನೊಂದು ಶ್ಲೋಕ. ಒಳಗಿರುವ ಅಂತರಾತ್ಮ ಇದ್ದಾನಲ್ಲ ಪರಮಾತ್ಮ, ಅವನಂತೂ ಯಾವಾಗಲೂ ಇದ್ದೇ ಇರ್ತಾನೆ. ಇವರೆಲ್ಲ ನಮ್ಮ ಕರ್ಮಗಳಿಗೆ ಸಾಕ್ಷಿ. ಇವರೆಲ್ಲ ನನ್ನನ್ನು ಶುದ್ಧ ಚಾರಿತ್ರ್ಯ ಉಳ್ಳವಳು ಅಂತ ತಿಳ್ಕೊಂಡದ್ದು ಹೌದಾದರೆ ಅಗ್ನಿ ನನ್ನನ್ನು ಕಾಪಾಡಲಿ. ಹೀಗೆ ಹೇಳಿ ಅವಳು ಅಗ್ನಿಯನ್ನು ಪ್ರವೇಶ ಮಾಡಿದ್ಲು. ಜನ ಸಮುದಾಯ ಅದನ್ನೆಲ್ಲ ನೋಡಿತು. ಅಷ್ಟೆಲ್ಲ ನೆರೆದಂಥ ಜನ ಅವಳು ಅಗ್ನಿಯನ್ನು ಪ್ರವೇಶ ಮಾಡುವುದನ್ನು ಗಮನಿಸಿದರು. ಚಿನ್ನದ ಆಭರಣಗಳನ್ನು ತೊಟ್ಟಂಥ ಸೀತೆ ಆ ಬೆಂಕಿಯಲ್ಲಿ ಅವಳು ಬಿದ್ದಳು. ಸಮಸ್ತ ಪ್ರಾಣಿಗಳಿಗೆ, ಬರೀ ಕಪಿ ಕರಡಿಗೆ ರಾಕ್ಷಸರಿಗೆ ಅಷ್ಟೇ ಅಲ್ಲ, ಅಲ್ಲಿ ಇದ್ದಂಥ ಎಲ್ಲ ಜೀವಿಗಳಿಗೂ ಆಶ್ಚರ್ಯ ಆಯಿತು. ಪೂರ್ಣಾಹುತಿ ಅಂತ ಇರ್ತದೆ ಯಜ್ಞದಲ್ಲಿ, ಕೈಯಲ್ಲಿ ರೇಷ್ಮೆ ವಸ್ತ್ರ ಇತ್ಯಾದಿನೆಲ್ಲ ಹಿಡ್ಕೊಂಡು ಯಜಮಾನ ಸಪತ್ನೀಕನಾಗಿ ನಿಂತ್ಕೊಂಡು ಆ ಪೂರ್ಣಾಹುತಿಯನ್ನು ಯಜ್ಞದಲ್ಲಿ ಹಾಕ್ತಾನೆ. ಆ ಪೂರ್ಣಾಹುತಿ ಯಜಮಾನನ ಕೈಯಿಂದ ಬೀಳುವಂತೆ ಸೀತೆ ಎದ್ದುಕೊಂಡಲ್ಲಿ ಬಿದ್ದಳು. ಋಷಿ ದೇವತೆಗಳು ಗಂಧರ್ವರೆಲ್ಲ ಅದನ್ನು ನೋಡಿದರು. ಅಲ್ಲಿದ್ದಂಥ ಕೆಲವು ಸ್ತ್ರೀಯರು ಕೂಡ ಸಂಕಟದಿಂದ ಆಕ್ರೋಶ ಮಾಡಿದರು. ಶಾಪಗ್ರಸ್ತರಾದಂಥ ಒಬ್ಬ ದೇವತೆ ಆಕಾಶದಿಂದ ಉದುರಿ ಕೆಳಗೆ ಬೀಳುವಂತ ಆಕೆ ಬೀಳುತ್ತಿದ್ಲು. ವಾನರ ರಾಕ್ಷಸರೆಲ್ಲ ಹಾಹಾಕಾರ ಮಾಡಿದ್ರು ಅದನ್ನು ನೋಡ್ಲಿಕ್ಕಾಗದೆ. ಆ ಅದ್ಭುತವಾದಂತಹ ಹಾಹಾಕಾರ ಎಲ್ಲ ದಿಕ್ಕುಗಳನ್ನ ತುಂಬಿತು. ತದ್ರಾಮವಚನಂ ಸುತ್ವ ಕಾರಯಿತ್ವ ಸಿತಾಂ ಶುಭಾಂ ಲಕ್ಷ್ಮಣೇನಾಥ ಸುಸ್ನಾಥ ಸೀತಾ ವಚನ ಮಬ್ರವೀತ್. ಈಗ ಅವಳು ಹೇಳಿದ ಮಾತನ್ನ ಆನಂದ ರಾಮಾಯಣದಂತೆ, ರಾಮನನ್ನು ಬಿಟ್ಟು ಬೇರೆಯವರನ್ನು ನಾನು ಕೂಡ ಮನಸ್ಸಿನಿಂದಲೂ ಕೂಡ ನಾನು ತಿಳಿದಿಲ್ಲ. ಇದು ಸತ್ಯವಾದರೆ ನೀನು ನನಗೆ ತಂಪಾಗು, ಶೀತಲೋಭವ ಅಂತ ಕೇಳ್ಕೊಂಡಿದ್ದಿದೆ ಆನಂದ ರಾಮಾಯಣದಲ್ಲಿ. ಹೀಗೆ ಶಪಥವನ್ನು ಮಾಡಿ ವಿವೇಶ ಅನಲ ಉತ್ತಮಂ, ಆ ಬೆಂಕಿಯನ್ನು ಅವಳು ಪ್ರವೇಶ ಮಾಡಿದ್ಲು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 116ನೇ ಸರ್ಗ ಸಮಾಪ್ತ ಆಗಿದೆ.